ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ರಾಜ್ಯ ರಾಜಕೀಯದಲ್ಲಿ ಮಹತ್ತರ ಬೆಳವಣಿಗೆಗಳಾಗ್ತಾ ಇದ್ದಾವೆ. ಮೊದಲನೇದಾಗಿ ಕರ್ನಾಟಕ ಕಾಂಗ್ರೆಸ್ನ ವಿಚಾರಕ್ಕೆ ಬರೋದಾದರೆ, ರಾಜ್ಯದಲ್ಲಿ ಹಲವಾರು ಹಗರಣಗಳನ್ನು ಕಳೆದ 2 ವರ್ಷಗಳಲ್ಲಿ ನಾವು ಪ್ರಸ್ತಾಪ ಮಾಡಿದ್ದೇವೆ. ಆಗಾಗ ಚರ್ಚಾ ಕಾರ್ಯಕ್ರಮದಲ್ಲಿ ಮಾತಾಡಿದ್ದು ಆಗಿದೆ. ರೈಟ್, ಕಾನೂನಾತ್ಮಕ ಬೆಳವಣಿಗೆಗಳದೆಲ್ಲ ಆಗುತ್ತೆ ಅನ್ನೋದಾದರೆ, ಸದನದಲ್ಲಿ ನೋಡಿ, ವಿಧಾನಸೌಧಕ್ಕೆ ನಾವು ಎಂಟ್ರಿ ಕೊಡೋ ಸಂದರ್ಭದಲ್ಲಿ ಇದು ದೇಗುಲ, ಕೈ ಮುಗಿದು ಒಳಗೆ ಬಾ, ಸರ್ಕಾರದ ಕೆಲಸ ದೇವರ ಕೆಲಸ ಇಂಥ ಬೋರ್ಡ್ಗಳನ್ನೆಲ್ಲ ನೋಡಿದ ಸಂದರ್ಭದಲ್ಲಿ ಸದನ ಅಂದರೆ ದೇವಾಲಯ ಅನ್ನುವಂಥ ಭಾವನೆಗೆ ಧಕ್ಕೆ ಬರುವಂತೆ ಸದನದಲ್ಲಿ ಹನಿ ಟ್ರ್ಯಾಪ್ ವಿಚಾರವನ್ನು ಪ್ರಸ್ತಾಪ ಮಾಡಿದಂಥ ಘಟನೆಗೆ ಕರ್ನಾಟಕದ ವಿಧಾನಸೌಧ ಸಾಕ್ಷಿಯಾಗಿದೆ. ಇದೆಲ್ಲದರ ನಡುವೆ ಇವತ್ತಾಗಿರುವಂಥ ಮಹತ್ತರ ಬೆಳವಣಿಗೆಗಳು ಅಂದರೆ ನಿನ್ನೆ ಮತ್ತು ಇವತ್ತಿನ ಡೆವಲಪ್ಮೆಂಟ್ಸ್ ಅಂತ ನೋಡೋದಾದರೆ, ನೋಡಿ, ಬೆಳಗಾವಿ ಸಾಹುಕಾರ ಸತೀಶ್ ಜಾರಕಿಹೊಳಿ ಅವರು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರನ್ನು ಭೇಟಿಯಾಗಿದ್ದಾರೆ. ಇದು ಅಸಲಿ ಬೆಳವಣಿಗೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ವಿಚಾರಕ್ಕೆ ಇಂಥ ಒಂದಷ್ಟು ಡೆವಲಪ್ಮೆಂಟ್ಸನ್ನು ನಾವು ನೋಡ್ತಾ ಇದ್ದರೆ, BJPಯಲ್ಲಿ ನೋಡಿ, ಬಸನಗೌಡ ಪಾಟೀಲ್ ಯತ್ನಾಳ್ ವಿರೋಧ ಪಕ್ಷದ ರೀತಿ ನಡೆದುಕೊಂಡಂತಹ ವ್ಯಕ್ತಿಯನ್ನು 6 ವರ್ಷಗಳ ಕಾಲ ಉಚ್ಚಾಟನೆಯನ್ನು ಮಾಡಲಾಗಿದೆ. ಇದು ಹೈಕಮಾಂಡ್ ತೆಗೆದುಕೊಂಡಿರುವಂತಹ ನಿರ್ಧಾರ. ಸೊ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. ರೈಟ್, ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರಾಗಿರುವಂಥ ನಾಗೇಂದ್ರ ಬಾಬು ಪ್ರಸಾದ್ ಅವರಿದ್ದಾರೆ. ಸರ್ ನಮಸ್ಕಾರ. AP ವಕ್ತಾರಾಗಿರುವಂಥ ಅನಿಲ್ ನಾಚಪ್ಪ ಅವರಿದ್ದಾರೆ. ನಮಸ್ಕಾರ. ನಾಗೇಂದ್ರ ಬಾಬು ಸರ್, ನೀವು ಹೇಳಬೇಕು, ಮೊದಲನೇದಾಗಿ ಕಾಂಗ್ರೆಸ್ ಮುಖ್ಯವಾಗಿ ನಿಮ್ಮ ನಾಯಕರನ್ನು ಸತೀಶ್ ಜಾರಕಿಹೊಳಿ ಅವರು ಭೇಟಿಯಾಗಿದ್ದಾರೆ. ಡಿನ್ನರ್ ಮೀಟಿಂಗ್, ಅದು ಕೇವಲ ಊಟಕ್ಕಷ್ಟೇ ಸೇರಿದ್ದಾರೆ ಅಂತ ಹೇಳಿದ್ರೆ ಯಾರೂ ಒಪ್ಪೋದಿಲ್ಲ. ಸರ್, ಈ ಭೇಟಿಯ ಬಗ್ಗೆ ಏನು ಹೇಳೋದಕ್ಕೆ ಬಯಸ್ತೀರಿ? ಯಾವ ಕಾರಣಕ್ಕೆ ಈ ಭೇಟಿ? ಮೊದಲನೇದಾಗಿ ಸನ್ಮಾನ್ಯ HD ಕುಮಾರಸ್ವಾಮಿಯವರಾಗಿರ್ಬೋದು, ಮಾಜಿ ಕೇಂದ್ರ ಮಂತ್ರಿಗಳು, ಮಾಜಿ ಪ್ರಧಾನಿಗಳು, ಸನ್ಮಾನ್ಯ ದೇವೇಗೌಡರು ರಾಜ್ಯಸಭಾ ಸದಸ್ಯರಿದ್ದಾರೆ. ಕೇಂದ್ರದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದ ನಾಯಕರು ಅನೇಕ ಸಂದರ್ಭಗಳಲ್ಲಿ ಕೇಂದ್ರಕ್ಕೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಒಂದು ಸೌಹಾರ್ದಯುತವಾದಂಥ ಭೇಟಿಯನ್ನು ಮಾಡುವಂಥ ಸಂದರ್ಭದಲ್ಲಿ, ಯಾಕೆಂತಂದರೆ ಒಂದೇ ರಾಜ್ಯದಿಂದ ಬಂದಿರತಕ್ಕಂಥ ನಾಯಕರಾಗಿರ್ಬೋದು, ಹಾಗಾಗಿ ಅವರೆಲ್ಲ ಕೂಡ ಸೇರಿದಾಗ ಅನೇಕ ಸಂದರ್ಭಗಳಲ್ಲಿ ಸೇರಿದ್ದಾರೆ, ಮಾತಾಡಿದ್ದಾರೆ. ಉದಾಹರಣೆಗೆ ನಾನು ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಸನ್ಮಾನ್ಯ DK ಶಿವಕುಮಾರ್ ಅವರು ಅಮಿತ್ ಶಾ ಅವರ ಒಂದು ಸಭೆಯಲ್ಲಿ ಜೊತೆಯಲ್ಲೇ ಕೂತಿದ್ರು. ಹಾಗಂದ್ಬಿಟ್ಟು ಅದಕ್ಕೆ ಒಂದು ಏನೋ ವಿಶೇಷ ಕಲ್ಪಿಸೋದು ಅವಶ್ಯಕತೆ ಇಲ್ಲ. ಬಟ್ ತಾವು ಕೇಳ್ತಾ ಇರ್ತಕ್ಕಂಥ ಇವತ್ತು ಈ ಸಂದರ್ಭದಲ್ಲಿ ಭೇಟಿ ಮಾಡಿರ್ತಕ್ಕಂಥದ್ದನ್ನು ತಾವು ಕೇಳ್ತಾ ಇದ್ದೀರಿ. ನೋಡಿ, ನಮ್ಮ ರಾಜ್ಯ ನಾಯಕರು ಏನೇ ಕೇಂದ್ರ ಮಂತ್ರಿಗಳನ್ನು ಭೇಟಿ ಆಗುವಂಥ ಸಂದರ್ಭದಲ್ಲಿ ಸರ್ವೇ ಸಾಮಾನ್ಯವಾಗಿ ರಾಜ್ಯದ ಆಗುಗಳ ಬಗ್ಗೆ, ಯಾಕಂದ್ರೆ ನಮ್ಮ ರಾಜ್ಯ ಇದು, ಕರ್ನಾಟಕದವರೇ, ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿಗಳು, ಒಂದು ಪಕ್ಷದ ರಾಜ್ಯದ ನಾಯಕರಾಗಿದ್ದಾರೆ, ಯಾಕೆ ಕೇಳಬಾರ್ದು? ಏನು ನಡೀತಾ ಇದೆ ರಾಜ್ಯದಲ್ಲಿ, ಏನಾಗಿದೆ? ಯಾಕೆ ಅಂತಂದರೆ ನಮಗೆ ಈ ರಾಜ್ಯದ ಹಿತಾಸಕ್ತಿ ಮುಖ್ಯ ಆಗ್ತದೆ. ಇವತ್ತು ಈ ರಾಜ್ಯದಲ್ಲಿ ಇರ್ತಕ್ಕಂಥ ಅನೇಕ ಸಮಸ್ಯೆಗಳು, ಆಡಳಿತ ವೈಫಲ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಜನಗಳಿಗೆ ಒಳ್ಳೇದಾಗಬೇಕು ಅಂತ ಅವ್ರಿಗೂ ಕೂಡ ಜವಾಬ್ದಾರಿ ಇದೆ. ಹಾಗಾದ್ರೆ ನಮ್ಮ ರಾಜ್ಯದಲ್ಲಿ ಏನು ನಡೀತಾ ಇದೆ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಮಾತಾಡಿರ್ತಾರೆ, ವಿಷಯಗಳು ತಿಳ್ಕೊಂಡಿರ್ತಾರೆ, ಅಥವಾ ಕೇಂದ್ರದ ವಿಚಾರಗಳನ್ನು ತಿಳ್ಕೊಂಡಿರ್ತಾರೆ, ರಾಜ್ಯದಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥದ್ದನ್ನು ತಿಳ್ಕೊಂಡಿರ್ತಾರೆ. ನೋಡಿ ಸರ್, ಏಳ್ಗೆ ಮತ್ತು ಅಭಿವೃದ್ಧಿ ಬಗ್ಗೆ ಯಾರ್ದು ಚಕಾರ ಇಲ್ಲ, ಬಟ್ ಏಳ್ಗೆ ಮತ್ತು ಅಭಿವೃದ್ಧಿ ಯಾವ ಅರ್ಥದಲ್ಲಿ ಆಗ್ತವೆ ಅನ್ನೋದು ಬಹಳ ಮುಖ್ಯ. ಯಾಕಂದ್ರೆ ಆರಂಭದಿಂದಲೂ BJP ಮತ್ತು JDS ಹೆಕ್ಕೊಬಂದ ಒಂದೇ ಒಂದು ಮಾತುಗಳು ಅಂತ ಹೇಳಿದ್ರೆ, ಅದು ಸರ್ಕಾರದ ಪತನ ಆಗುತ್ತೆ, ಸರ್ಕಾರದ ಪತನ ಅಂತ ಹೇಳಿ ಅದೇ ರಿಜಿಸ್ಟರ್ ಆಗಿಬಿಟ್ಟಿದೆ. ಸೊ ಇಂಥ ಭೇಟಿಗಳು, ಅದು ಈ ಸಂದರ್ಭದಲ್ಲಿ ಭೇಟಿಗಳು ಕುತೂಹಲವನ್ನು ಹೆಚ್ಚು ಮಾಡುತ್ತೆ. ಸರ್, ಸರ್ಕಾರ ಪತನ ಆಗುತ್ತೆ ಅಂತಕ್ಕಂಥದ್ದು ನಾವು ಯಾವುದೇ ರೀತಿ ಕುತಂತ್ರ ಮಾಡಿರ್ತಕ್ಕಂಥ ವಿಚಾರ ಅನ್ನೋದು ತಾವೇನಾದರೂ ತಿಳ್ಕೊಂಡಿದ್ರೆ ಅದು ತಪ್ಪಿನ ಮಾಹಿತಿ ಅಂತಕ್ಕಂಥ. ಅವರು ಮಾಡ್ಕೊಂಡಿರ್ತಕ್ಕಂಥ ಒಳಗೇನೆ ಅವರು ಒಳಗೆ ಗುಂಪುಗಾರಿಕೆಗಳೇ ಮಾಡಿಕೊಂಡು ರಾಜ್ಯ ಸರ್ಕಾರದಲ್ಲಿ ಕೇವಲ ಅಭಿವೃದ್ಧಿನ ವಿಷಯವನ್ನೇ ಬಿಟ್ಬಿಟ್ಟವರು ಅವರ ಸ್ವಂತ ಏನು ಅಧಿಕಾರಕ್ಕೋಸ್ಕರ ಕಿತ್ತಾಟ ಮಾಡ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಜನಸಾಮಾನ್ಯ ಕೂಡ ಹೇಳ್ತಾನೆ, ರಾಜ್ಯದಲ್ಲಿ ಇವರು ಆಡಳಿತ ನಡೆಸೋದಕ್ಕೆ ಯಾವುದೇ ಕಾರಣಕ್ಕೂ ಇವ್ರಿಗೆ ಯೋಗ್ಯತೆ ಇಲ್ಲ. ಇವ್ರು ಏನಿದ್ರು ಕೂಡ ಒಳಜಗಳದಲ್ಲೇ ರಾಜ್ಯವನ್ನ ಮುನ್ನಡೆಸ್ತಾ ಇದ್ದಾರೆ. ದಿನಕ್ಕೊಂದು ವಿಷಯ, ಒಂದಲ್ಲ ಎರಡಲ್ಲ, 2 ವರ್ಷದ ಒಳಗೆ ಹೆಚ್ಚು ಕಮ್ಮಿ 100ರಿಂದ 200 ವಿಷಯಗಳನ್ನ ಇವ್ರು ಹೊರಗಡೆ ಹಾಕಿದ್ದಾರೆ. ಪ್ರತಿಯೊಂದರಲ್ಲೂ ಫೈಲ್ಯೂರ್ಸ್ ಆಗುತ್ತೆ. ಜನಸಾಮಾನ್ಯನ ಪರಿಸ್ಥಿತಿ ಏನು? ಅವ ಸಾಮಾನ್ಯ ಮನುಷ್ಯನ ಕೇಳಿದ್ರು ಹೇಳ್ತಾನೆ, ಈ ಸರ್ಕಾರ ಹೆಚ್ಚು ದಿನ ಇರೋದಿಲ್ಲ ಅಂತ. ಕಾರಣ ಏನಂದ್ರೆ ಇವ್ರು ಕೊಟ್ಟಂತ ಭರವಸೆಗಳು, ಇವರು ಆಡಳಿತ ನಡೆಸ್ತಾ ಇರ್ತಕ್ಕಂಥ ರೀತಿ ನೋಡಿದ್ರೆ ಈ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ತನ್ನ ಸರ್ಕಾರವನ್ನು ಮಾಡಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗಿದೆ ಅನ್ನೋದು ನಾವೆಲ್ಲ ಕೂಡ ನೋಡ್ತಾ ಇದ್ದೀವಿ. ಒಂದು
ಹಾಗಾದ್ರೆ ಜಾತ್ಯತೀತ ಜನತಾದಳ ಅನೇಕ ಸಂದರ್ಭಗಳಲ್ಲಿ ನಮ್ಮ ಜೊತೆ ಆದಂತಹ ಮಿತ್ರ ಅಂತ ಬಿಜೆಪಿ ಜೊತೆಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಪ್ರೊಟೆಸ್ಟ್ ಮಾಡ್ಕೊಂಡ್ ಬಂದಿದ್ವಿ. ಸರಿಸುಮಾರು 2 ವರ್ಷದಲ್ಲಿ 60ರಿಂದ 70 ಪ್ರೊಟೆಸ್ಟ್ಗಳನ್ನು ಮಾಡಿದ್ವಿ ರಾಜ್ಯ ಸರ್ಕಾರದ ವಿರುದ್ಧ ಇವರ ವೈಫಲ್ಯಗಳನ್ನು ಖಂಡಿಸಿ. ಹಾಗಾದ್ರೆ ನಮಗೂ ಜವಾಬ್ದಾರಿ ಇಲ್ವಾ? ಹಾಗಾದ್ರೆ ನಾವೇ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥದ್ದು. ಅನೇಕ ಸಂದರ್ಭಗಳಲ್ಲಿ ಇಂಥ ಇವರ ಏನೊಂದು ನ್ಯೂನತೆಗಳನ್ನು ಎತ್ತಿ ಹಿಡಿದಂತಹ ಸಂದರ್ಭದಲ್ಲಿ ಇವರು ಇವತ್ತು ಕಲಿತಾರೆ, ನಾಳೆ ಕಲಿತಾರೆ, ಜನಗಳ ಪರವಾಗಿ ಇರ್ತಾರೆ ಅಂತಕ್ಕಂಥ ದಿನ ಬೆಳಗಾದ್ರೆ ಬರೀ ಒಳಗಿನ ಕಚ್ಚಾಟ ಆಗಿರೋದ್ರಿಂದ ಈ ಸರ್ಕಾರ ಪತನ ಆಗುತ್ತೆ ಆದಷ್ಟು ಬೇಗ ಅಂತಕ್ಕಂಥದ್ದು ಹೇಳಿರೋದು ಸ್ಪಷ್ಟ. ಮತ್ತೆ ತಾವೇನ್ ಕೇಳ್ತಾ ಇದ್ದೀರಾ ಪದೇ ಪದೇ ಏನೊಂದು ಇಂಥ ಒಂದು ಸಂದರ್ಭದಲ್ಲಿ ಕೇಂದ್ರ ಮಂತ್ರಿಗಳನ್ನ ಭೇಟಿಯಾಗಿರ್ತಕ್ಕಂಥದ್ದು ಅಂತ ಅನ್ನೋದಾದ್ರೆ, ಅನೇಕ ಸಂದರ್ಭಗಳಲ್ಲಿ ನಮ್ಮ ರಾಜ್ಯದ ಹಿತಾಸಕ್ತಿ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ಕಾಳಜಿದೆ. ಈ ರಾಜ್ಯದಲ್ಲಿ ಈಗ ಸನ್ಮಾನ್ಯ ಕಾಂಗ್ರೆಸ್ ಸರ್ಕಾರದಿಂದ ಹೋಗಿರ್ತಕ್ಕಂಥ ಅನೇಕ ಸಂದರ್ಭಗಳು ಮಂತ್ರಿಗಳು ಇರ್ತಿದ್ರು. ರಾಜ್ಯದ ವಿಚಾರ ಬಂದಾಗ ಅನಂತಕುಮಾರ್ ಅವರು ಇರ್ತಿದ್ರು. ಉದಾಹರಣೆಗೆ ರಾಜ್ಯದಿಂದ ಯಾರೇ ಹೋದ್ರು ಹೋಗಿ ಮಾತಾಡಿಸ್ತಾ ಇದ್ರು. ಪ್ರಹ್ಲಾದ್ ಜೋಶಿ ಅವರು ಇದ್ದಾರೆ, ಎಲ್ಲರೂ ಮಾತಾಡಿಸ್ತಾರೆ. ಹಾಗಾದ್ರೆ ಅಂತ ಸಂದರ್ಭದಲ್ಲಿ ರಾಜ್ಯದ ವಿಚಾರಗಳನ್ನ ಕೇಳ್ತಕ್ಕಂಥದ್ದು ರಾಜ್ಯ ಕರ್ತವ್ಯ ಆಗಿರುತ್ತೆ. ಮೈತ್ರಿ ಪಕ್ಷದವ್ರು ಬೇಕಾದಷ್ಟು ಜನ ಮಂತ್ರಿಗಳಿದ್ರು, ಅಲ್ಲೇ ಕೇಂದ್ರದಲ್ಲಿ ಒಂದಷ್ಟು ಜನ ಇದ್ದಾರೆ. ರಾಜ್ಯದ ಇನ್ಪುಟ್ಸ್ ತಗೊಳ್ಳೋದಾದ್ರೆ ಬಹಳ ವ್ಯವಸ್ಥೆಗಳಿದ್ದಾವೆ. ಸತೀಶ್ ಜಾರಕಿಹೊಳಿ ಅವರು ಬೇಕು. ಒಂದಾನೊಂದು ಕಾಲದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರಾಗಿರ್ಬೋದು, ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ನಮ್ಮ ಪಕ್ಷದಲ್ಲಿ ಇದ್ದಂಥವ್ರೇನೆ. ಅಲ್ಲಿ ನಡೆದಿರ್ತಕ್ಕಂಥದ್ದು ಇವತ್ತೇನೋ ಹೋಗಿ ಅವ್ರು ಮಾತಾಡಿದ ಕೂಡಲೇ ಮೇಡಮ್ ಸಂಪೂರ್ಣ ಬಹುಮತ ಇದೆ, 136 ಸೀಟ್ಗಳಿದೆ, ನಾವೇ ಕೆಡವಕ್ಕೆ ಹೋಗ್ತೀವಿ ದಯಮಾಡಿ. ಯಾಕೆ ಅಂತಂದ್ರೆ ಆ ರೀತಿ ಒಳಸಂಚು ಮಾಡೋದಾಗಿದ್ದಿದ್ರೆ ಇವಾಗ ಪೂರ್ಣ ಬಹುಮತ ಕೊಡ್ಬಿಟ್ಟು ಸರ್ಕಾರ 5 ವರ್ಷ ನಡೆಸಿದ್ದ ನಾವು ಹೇಳಿದೀವಲ್ಲ ಧೈರ್ಯವಾಗಿ. ಅದನ್ನು ಮಾಡ್ಬೇಕಾಗಿರ್ತಕ್ಕಂಥದ್ದು ಅವ್ರ ಕರ್ತವ್ಯ, ನಮ್ದಲ್ಲ ಅದು. ಏನೋ ಸೌಹಾರ್ದ ಭೇಟಿ ಮಾಡಿದ ಕೂಡಲೇ ರಾಜ್ಯ ಸರ್ಕಾರಗಳು ಬಿದ್ದೋಗುತ್ತೆ ಅಥವಾ ಇನ್ನೇನೋ ಒಳಗಿನ ತಂತ್ರ ನಡೀತಾ ಇದೆ ಅಂತಕ್ಕಂಥ ನಮ್ಮ ಊಹೆ ಅಂತಕ್ಕಂಥ ಮತ್ತೆ ಸ್ಪಷ್ಟ. ಆದ್ರೆ ಒಂದು ಮಾತು ಹೇಳ್ತಿದ್ದೀನಿ, ರಾಜ್ಯದ ಹಿತಕ್ಕಾಗಿ ರಾಜ್ಯದ ಕೇಂದ್ರ ನಾಯಕರುಗಳು, ನಮ್ಮ ರಾಜ್ಯದಿಂದ ಹೋಗಿರ್ತಕ್ಕಂಥ ಕೇಂದ್ರ ನಾಯಕರುಗಳು ಈ ರಾಜ್ಯದ ಮೇಲೆ ಜವಾಬ್ದಾರಿ ಅವ್ರಿಗೂ ಇದೆ, ಕೇಳ್ತಕ್ಕಂಥ ಹಕ್ಕು ಅವ್ರಿಗೂ ಇದೆ ಅಂತಕ್ಕಂಥ ನನ್ನ ವಾದ. ರೈಟ್, ಆ ಜವಾಬ್ದಾರಿ ಬಗ್ಗೆ ಮಾತಾಡಿದ್ರೆ ಸುಮಾರಿದೆ ಸರ್. ಜವಾಬ್ದಾರಿ ರೈಟ್. ಈಗ ನಮ್ಮ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರಾಗಿರುವಂತಹ ದಿಲೀಪ್ ಗೌಡ ಭಾಗಿಯಾಗಿದ್ದಾರೆ. ದಿಲೀಪ್ ಅವರೇ, ರೈಟ್, ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ ರಾಜಕೀಯ ವಿಶ್ಲೇಷಕರಾಗಿರುವಂತಹ ಶಶಿಕಾಂತ್ ಯಡ್ರಳ್ಳಿ ಅವರು ಝೂಮ್ನಿಂದ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ಕಾರ, ಹಾಗೆ ಸಂಪರ್ಕದಲ್ಲಿರಿ, ಮಾತಾಡ್ತೀನಿ ನಿಮ್ಮ ಜೊತೆ. ರೈಟ್, ದಿಲೀಪ್ ಅವರು ಮಾತಾಡಬೇಕು ಇವತ್ತು 2 ಪ್ರಮುಖ ವಿಚಾರಗಳು. ಇದು HD ಕುಮಾರಸ್ವಾಮಿ ಅವರನ್ನು ಸತೀಶ್ ಜಾರಕಿಹೊಳಿ ಅವರು ಭೇಟಿಯಾಗಿರುವಂತಹ ಉದ್ದೇಶ, ಸೇಮ್ ಟೈಮ್ ನಿಮ್ಮ ಪಕ್ಷದಲ್ಲಿ ಒಂಟಿ ಸಲಗದ ರೀತಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದರು ಯತ್ನಾಳ್ ಅವರು. ಯಾರ ವಿರುದ್ಧ? ಯಡಿಯೂರಪ್ಪ ಕುಟುಂಬದ ಕುರಿತಂತೆ, ಕುಟುಂಬ ರಾಜಕಾರಣದ ಕುರಿತಂತೆ ಇವತ್ತು ದೊಡ್ಡ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಂಡಿದೆ. 2 ವಿಚಾರಕ್ಕೆ ನಿಮ್ಮ ರಿಯಾಕ್ಷನ್. ಮೊದಲನೇದಾಗಿ HD ಕುಮಾರಸ್ವಾಮಿ ಅವ್ರನ್ನ ಮತ್ತು ಸನ್ಮಾನ್ಯ HD ದೇವೇಗೌಡರು ಅವ್ರನ್ನ ಭೇಟಿ ಮಾಡಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ನೋಡಿ, ಇದನ್ನು ನಾವು ರಾಜಕೀಯ ಬಣ್ಣ ಬೆಳೆಯೋದು ಬೇಡ. ಯಾಕೆಂತಂದರೆ HD ಕುಮಾರಸ್ವಾಮಿ ಅವರು ಈ ದೇಶದ ಒಂದು ಮಂತ್ರಿ ಸ್ಥಾನದಲ್ಲಿದ್ದಾರೆ, ಕೈಗಾರಿಕಾ ಮಂತ್ರಿ ಸ್ಥಾನದಲ್ಲಿದ್ದಾರೆ, ಬೃಹತ್ ಕೈಗಾರಿಕಾ ಮಂತ್ರಿ ಸ್ಥಾನದಲ್ಲಿ. ಸೊ ಈ ರಾಜ್ಯದ ಏನು ಕೆಲಸಗಳಾಗಬೇಕಾಗಿರ್ತದೋ ಅದನ್ನು ಕೇಳ್ಕೊಂಬರ್ತಕ್ಕಂಥದ್ದು ಒಂದು ಜವಾಬ್ದಾರಿ ರಾಜ್ಯದ ಒಂದು ನಾಯಕರುಗಳಿಗಿರ್ತದೆ. ಸತೀಶ್ ಜಾರಕಿಹೊಳಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿರೋದ್ರಿಂದ ಸರ್ಕಾರದ ಪರವಾಗಿ ಹೋಗಿರ್ಬೋದು. ಅದನ್ನು ರಾಜಕೀಯ ಬಣ್ಣ ಬೆಳೆಯೋದು ಬೇಡ. ಮತ್ತು ರಾಜಕೀಯವಾಗಿ ಇನ್ನೇನೋ ಮಾಡ್ಲಿಕ್ಕೆ ಹೋಗಿದ್ದಾರೆ ಅಂತಂದರೆ ಪಬ್ಲಿಕ್ನಲ್ಲಿ ಹೋಗಿ ಮಾತಾಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಅದು ಪ್ರೈವೇಟಲ್ಲಿ ಮಾತಾಡ್ತಿದ್ದೆ, ಅದು ಪಬ್ಲಿಕ್ ಮಾಡೋ ಅವಶ್ಯಕತೆ ಇರಲಿಲ್ಲ ಒಂದು. ಮತ್ತು ಇಲ್ಲಿ ದೊಡ್ಡ ಒಂದು ಷಡ್ಯಂತ್ರ ನಡೀತಾ ಇದೆ. ಇಲ್ಲಿ ಏನೇ ನಡೀತಾ ಇದೆ ನೀವು ಒಂದು ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಒಂದು ಇಟ್ಸ್ ಅ ಕ್ಲಿಯರ್ ಫೈಟ್ ಬಿಟ್ವೀನ್ ಸಿದ್ದರಾಮಯ್ಯ ಟೀಮ್ ಆ್ಯಂಡ್ DK ಶಿವಕುಮಾರ್ ಟೀಮ್. ಏನೇ ನಡೀತಾ ಇದೆ, ಹನಿ ಟ್ರ್ಯಾಪ್ ವಿಚಾರ ನೀವು ನೋಡಿದ್ದೀರಿ. ಹನಿ ಟ್ರ್ಯಾಪ್ ವಿಚಾರ ಯಾವ ಹಂತಕ್ಕೆ ಬಂದಿದೆ ಅಂತ KN ರಾಜಣ್ಣ ಅವರು ಸದನದಲ್ಲೇ ಪ್ರಸ್ತಾಪ ಮಾಡಿದ್ರು. ಹನಿ ಟ್ರ್ಯಾಪ್ ಆಗಿದೆ, 48 ಜನ ನಾಯಕರ ಮೇಲೆ ಆಗಿದೆ ಅಂತೇಳಿ. ಅದಾದಮೇಲೆ ನೆನ್ನೆ ಬಂದು ಪ್ರೆಸ್ ಮೀಟ್ ಸಹ ಮಾಡಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ರಾಜ್ಯದಲ್ಲಿ ಸ್ವಂತ ತನ್ನ ಪಕ್ಷದಿಂದಲೇ ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಂದಲೇ ಕಾಂಗ್ರೆಸ್ ಪಕ್ಷದ ಮೇಲೆ ಹನಿ ಟ್ರ್ಯಾಪ್ ಆಗ್ತಾ ಇದೆ ಅಂತಕ್ಕಂಥದ್ದು ಜಾಹೀರಾಗಿದೆ. ಸೊ ಇದೊಂದು ಒಂಥರ ದೊಡ್ಡ ಒಂದು ಅಂತರ್ಯುದ್ಧ ಆಗಿ ಪರಿಣಮಿಸಿದೆ. ಇನ್ನೊಂದು ಹೇಳಿದ್ರಿ ಮೇಡಮ್, ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಇವತ್ತು ನಮ್ಮ ಪಕ್ಷದಿಂದ ಉಚ್ಚಾಟನೆ ಮಾಡಿರ್ತಕ್ಕಂಥದ್ದು ಇದು ಎಲ್ಲರಿಗೂ ಗೊತ್ತಿತ್ತು. ಯಾವಾಗ ನೀವು ತುಂಬ ಸಲ ಇದ್ರ ಬಗ್ಗೆ ಎಲ್ಲ ಡಿಬೇಟ್ ಮಾಡಿದ್ದೀರಿ. ಏನು ಇದು ಶಿಸ್ತು ಕ್ರಮ ಏನು ತೊಗೊಳ್ತೀರಾ, ಶಿಸ್ತು ಕ್ರಮ ತಗೊಂಡಿದೆ ಪಕ್ಷ ಅಂತಂದರೆ ಯಾವತ್ತೇ ಆಗಲಿ. ಇವತ್ತು ಈಗ ಯಡಿಯೂರಪ್ಪ ಕುಟುಂಬದ ಮೇಲೆ ಅನ್ನೋದಕ್ಕಿಂತ ವಿಜೇಂದ್ರ ಅವ್ರ ಮೇಲೆ ಅನ್ನೋದಕ್ಕಿಂತ ವಿಜೇಂದ್ರ ಒಬ್ಬರು ರಾಜ್ಯಾಧ್ಯಕ್ಷರು. ಸೊ ಅಲ್ಲಿ ಅವರ ಪರ್ಸನಲ್ ವೈರಲ್ ಇದ್ರೆ ಬೇರೆ ಕಡೆ ತೋರಿಸ್ಬೇಕು. ಬಟ್ ಆದರೆ ವಿಜೇಂದ್ರ ಒಬ್ಬ ರಾಜ್ಯಾಧ್ಯಕ್ಷ ಸ್ಥಾನ ಪಕ್ಷ ಗುರುತಿಸಿ ಅವರ ರಾಜ್ಯಾಧ್ಯಕ್ಷ ಸ್ಥಾನ ಮಾಡಿದ್ಮೇಲೆ ಅವ್ರ ಮೇಲೆ ಯಾವಾಗಲೂ ಸಹ ಪರ್ಸನಲ್ ಅಟ್ಯಾಕ್ ಮಾಡ್ತಕ್ಕಂಥದ್ದು, ಕೆಟ್ಟ ಪದಗಳಿಂದ ಬಳಸಿ ಮಾತಾಡ್ತಕ್ಕಂಥದ್ದು, ತುಚ್ಛವಾಗಿ ಮಾತಾಡ್ತಕ್ಕಂಥದ್ದು, ಯಡಿಯೂರಪ್ಪನವ್ರ ಮೇಲೆ ಮಾತಾಡ್ತಕ್ಕಂಥದ್ದು, ನಮ್ಮ ಯುದ್ಧ ಯಾವಾಗಲೂ ಸಹ ಯಡಿಯೂರಪ್ಪನ ಕುಟುಂಬದ ಮೇಲೆ ಅಂತಲೇ ಹೇಳ್ತಕ್ಕಂಥದ್ದು, ಈ ಕೆಟ್ಟ ಪದಗಳನ್ನು ಪದೇ ಪದೇ ಬಳಸ್ತಿದ್ದು ಎಲ್ಲ ಒಂದು ಕಡೆ ಕೇಂದ್ರದ ಒಂದು ಶಿಸ್ತು ಸಮಿತಿ ಅವರ ಕಣ್ಣಿಗೆ 6 ವರ್ಷಗಳ ಕಾಲ ಅವಕಾಶ ಕೊಡ್ತು ಅಂತಾನೆ
6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದೆ. ಸೊ ಅದ್ರ ಜೊತೆಗೆ ಇವರಿಗೆ ಶೋಕಾಸ್ ನೋಟಿಸ್ ಕೊಟ್ಟಿತ್ತು 2 ಸಲ ಶೋಕಾಸ್ ನೋಟಿಸ್ ಕೊಟ್ಟು ಸಹ ಇವರು ಸರಿಯಾಗಿ ಉತ್ತರ ಕೊಟ್ಟಿಲ್ಲ. ಅದಾದ ಶೋಕಾಸ್ ನೋಟಿಸ್ ಕೊಟ್ಟಾದ್ಮೇಲೂ ಸಹ ಪದೇ ಮತ್ತೆ ಅದನ್ನ ಶಿಸ್ತನ್ನು ಉಲ್ಲಂಘನೆ ಮಾಡ್ತಾ ಇದ್ದು, ನಮ್ಮ ಪಕ್ಷ ಯಾವಾಗಲೂ ಸಹ ಶಿಸ್ತಿನ ಪಕ್ಷ, ಶಿಸ್ತನ್ನು ಮೀರಿದವರಿಗೆ ನಾವು ತಕ್ಕ ಪಾಠವನ್ನು ಕಲಿಸ್ತೇವೆ ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆ. ಇದೆಲ್ಲ ಕಾರ್ಯಕರ್ತರಿಗೂ ಒಂದು ಸ್ಪಷ್ಟ ಸಂದೇಶ ರವಾನೆ ಆಗಿದೆ. ಈಗ ಬಿಜೆಪಿಲಿ ಎಡ ಬಲ ತಟಸ್ಥವಾಗಿ ಅಂತ ಒಂದಷ್ಟು ಮಂದಿ ಇದ್ರು, ನಾವು ಆ ಕಡೆಗೋಲ್ಲ ಈ ಕಡೆಗೋಲ್ಲ ಅಂತ. ಅವ್ರು ಮೌನದಲ್ಲೇ ಯತ್ನಾಳ್ ಅವ್ರಿಗೆ ಸಮ್ಮತಿ ಸೂಚಿಸಿದ್ರು, ಒಂಥರ ಪರೋಕ್ಷ ಬೆಂಬಲ. ಅವ್ರಿಗೂ ಇದೊಂಥರ ಎಚ್ಚರಿಕೆಯ ಸಂದೇಶ ಅನ್ಕೋಬೋದಾ? ನೋ ನೋಡಿ, ಈಗ ತಟಸ್ಥವಾಗಿ ಅಂತಕ್ಕಂಥದ್ಕಿಂತ ಈಗ ಎಡಬಲ ಅನ್ನೋದೇನಿಲ್ಲ, ನಮ್ದೊಂದು ಪಕ್ಷ ಅಷ್ಟೇ. ಬಿಜೆಪಿ ಒಂದು ಶಿಸ್ತಿನ ಪಕ್ಷ, ಸಂಘದ ಸಿಪಾಯಿ ಪಕ್ಷ. ಆ ಶಿಸ್ತಿನ ಪಕ್ಷ ಆಗಿರೋದಕ್ಕೇನೆ ಒಂದು ಶಿಸ್ತು ಕ್ರಮ ಆಗಿದೆ. ಅದ್ರ ಜೊತೆಗೆ ರೇಣುಕಾಚಾರ್ಯ ಅವ್ರಿಗೂ ಸಹ ಒಂದು ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ BP ಹರೀಶ್ ಅವ್ರಿಗೂ ಸಹ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿದ್ದಾರೆ. ನೋಡಿ, ನಮ್ಮ ಮುಂದಿನ ಕ್ರಮಗಳು ಏನೇನು ತೆಗೆದುಕೊಳ್ತಾರೆ ಅಂತೇಳಿ. ಇಲ್ಲೇನು ಬರೀ ಯತ್ನಾಳ್ ಅವ್ರ ಮೇಲೆ ಕ್ರಮ ತೆಗೆದುಕೊಂಡ್ರು, ಮಿಕ್ಕಿದವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿಲ್ಲ ಅನ್ನೋದು ಇಲ್ಲ. ಅವ್ರ ಮೇಲೂ ಕ್ರಮ ತೆಗೆದುಕೊಳ್ಬಹುದು, ಹೇಳಲಿಕ್ಕಾಗಲ್ಲ. ಯಾಕೆಂದ್ರೆ ಶೋಕಾಸ್ ನೋಟಿಸ್ ಕೊಟ್ಟಾದ್ಮೇಲೆ ಅವ್ರ ಮೇಲೂ ಸಹ ಕ್ರಮಗಳಾಗ್ತವೆ. ಮತ್ತೆ ನೀವು ಯತ್ನಾಳ್ ವಿಚಾರದಲ್ಲಂತೂ ಬಹಳ ಅತಿರೇಕಕ್ಕೆ ಹೋಗಿತ್ತು. ಅವರು ಪಕ್ಷದ ಮಾತನ್ನ ಕೇಳ್ದಲೇ ಇರ್ತಕ್ಕಂಥದ್ದು, ಕೇಂದ್ರದ ನಾಯಕರುಗಳನ್ನ ಕೇಳ್ದಲೇ ಇರ್ತಕ್ಕಂಥ, ನೀವು ತಾಕತ್ತಿದ್ರೆ ನನ್ನ ಉಚ್ಚಾಟನೆ ಮಾಡಿ ಅಂತ ಮೀಡಿಯಾ ಮುಂದೆ ಬೆಳೆದು ಹೇಳಿರ್ತಕ್ಕಂಥದ್ದು. ಇವೆಲ್ಲ ಮಾತುಗಳನ್ನ ಕೇಳ್ಕೊಂಡು ಕೇಂದ್ರ ಅಂತೂ ಸುಮ್ಮನೆ ಕೂತ್ಕೊಳ್ಳಿಕ್ಕಾಗಲ್ಲ. ಕೇಂದ್ರ ನಾಯಕರು ಇವತ್ತು ಒಂದು ಶಿಸ್ತು ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ನಾವು ಅದನ್ನು ಸ್ವಾಗತ ಮಾಡ್ತೀವಿ. ನಮ್ಮ ಪಕ್ಷ ಏನೇ ಕ್ರಮವನ್ನು ತೆಗೆದುಕೊಂಡ್ರು ಸಹ ಅದಕ್ಕೆ ನಾವೆಲ್ಲ ಕಾರ್ಯಕರ್ತರು ಸಹ, ಬಿಜೆಪಿ ಕಾರ್ಯಕರ್ತರು ಒಂದು ಉದಾತ್ತ ಮನಸ್ಸಿನಿಂದ ನಾವು ಅದನ್ನು ಸ್ವಾಗತ ಮಾಡ್ತೀವಿ. ರೈಟ್. ಅನಿಲ್ ಅವರೇ, ನಾನು ಆಗಲೇ ಹೇಳ್ತಾ ಇದ್ದೆ, ವಿಧಾನಸೌಧ ಬೋರ್ಡ್ ಸರ್ಕಾರದ ಕೆಲಸ, ದೇವರ ಕೆಲಸ. ಆ ವಿಧಾನಸೌಧ ನೋಡಿದಾಗ ಒಂದು ದೈವಿಕ ಭಾವನೆ ಬರುತ್ತೆ. ಇದೊಂದು ದೇವಾಲಯ, ಜನರ ಸೇವೆ ಮಾಡೋದಕ್ಕಿರುವಂತಹ ಆಲಯ ಅನ್ನುವಂತಹ ಒಂದು ನಂಬಿಕೆಯ ನಡುವೆ ಅಂಥ ಸದನದಲ್ಲಿ ಹನಿ ಟ್ರ್ಯಾಪ್ ವಿಚಾರವನ್ನು ನನಗೂ ಸೇರಿದಂಗೆ ನಮ್ಮ ತುಮಕೂರಿನಲ್ಲಿ ಇನ್ನೊಬ್ಬ ಪ್ರಭಾವಿ ನಾಯಕರಿದ್ದಾರೆ, ಅವ್ರ ಮೇಲೂ ಹನಿ ಟ್ರ್ಯಾಪ್ ಪ್ರಯತ್ನ ಆಗಿದೆ. ಬರೀ ನಾವಿಬ್ಬರೇ ಅಲ್ಲ, 48 ಮಂದಿ ಈ ಥರ ಓಪನ್ ಆಗಿ ಚರ್ಚೆ ಮಾಡುವಂತಹ ಒಂದು ಘಟನೆ ನಡೆಯಿತು ಅನ್ನೋದಾದರೆ ಏನು ಹೇಳ್ತೀರಿ? ಅಂದರೆ ಆ ಪ್ರಬುದ್ಧತೆ ಅನ್ನೋದಿಲ್ವಾ, ಅಥವಾ ನೈತಿಕತೆ ಅನ್ನೋದಿಲ್ವಾ? ಜನಸೇವೆ ಮಾಡೋಕ್ಕೆ ಬಂದವ್ರದ್ದೆಲ್ಲ ಕತೆ ಇದೇನಾ? ಈ ಪಕ್ಷದವರೇ ಪಕ್ಷದಲ್ಲಿದ್ದುಕೊಂಡೇ ಟ್ರ್ಯಾಪ್ನಂತಹ ಪ್ರಕ್ರಿಯೆಗಳು ಮಾಡ್ತಿದ್ದಾರೆ ಅಂದರೆ ಎಲ್ಲಿಗೆ ಬಂತು ನಮ್ಮ ಈ ರಾಜಕೀಯ ವ್ಯವಸ್ಥೆ? ಈಗ ನೀವು ವಿಧಾನಸೌಧನ ದೇವಸ್ಥಾನಕ್ಕೆ ಹೋಲಿಸಿದ್ರೆ, ಇದೇ ದೇವಸ್ಥಾನದಲ್ಲಿ ದಿನ ಏನು ಭಕ್ತರು ಹೋಗ್ತಾರಲ್ಲ ಅವ್ರಿಗೆ ಅದು ದೇವಸ್ಥಾನ, ಅಲ್ಲಿ ದಿನ ಕೆಲಸ ಮಾಡೋರಿಗೆ ಅದು ವಾಡಿಕೆ. ಆ ದಿನ ಕೆಲಸ ಅಲ್ಲಿ ಮಾಡೋರಿಗೆ ಏನು ದೇವಸ್ಥಾನನ ಅಚ್ಚುಕಟ್ಟಾಗಿಡೋರು, ಅವ್ರ ಒಳಗಡೆ ಇರೋರಿಗೆ ಅದೇನಂದರೆ ಅದು ವಾಡಿಕೆ. ಅದು ದಿನ ಹೋಗಿ ದೇವರು ಏನೋ ದೇವ್ರ ಜೊತೆ ನಾನಿದ್ದೀನಿ, ನಾನು ಮಾಡಿದ್ದೆಲ್ಲ ಸರಿ ಅನ್ನೋ ರೀತಿಯಲ್ಲಿ ಇವತ್ತು ಏನು ವಿಧಾನಸೌಧ ಆಗಿದೆ. ಆದರೆ ಇನ್ನೊಂದು ವಿಷಯ ಕೇಳಿ, ಹನಿ ಟ್ರ್ಯಾಪ್ ಆಗಿದೆ ಅಂತೇಳಿ ಈ ಮಾಧ್ಯಮಗಳಲ್ಲಿ ಬರ್ತಾಯಿತ್ತು. ಯಾರ ಹೆಸರು ಹೇಳಲಿಲ್ಲ, ಆದರೆ ಇಟ್ವಿಕೇಟ್ ಯಾಕೆ ಕೊಡ್ಕೊಂಡ್ರು? ನೀವು ರಾಜಣ್ಣ ಅವ್ರ ಹಿನ್ನೆಲೆ ನೋಡಿದರೆ ಅಲ್ಲಲ್ಲ, ಇಟ್ವಿಕೇಟ್ ಅಂದರೆ ನಂದು ಇದೆ ಅಂತ ಯಾಕೆ ಹೇಳಕ್ ಹೋದ್ರು, ನನ್ನ ಮಗಂದು ಇದೆ ಅಂತ ಯಾಕೆ ಹೇಳಕ್ ಹೋದ್ರು? ಅಲ್ಲಲ್ಲ, ಅದು ಸ್ವತಃ ತನ್ನ ಗೌರವವನ್ನು ಬಹಿರಂಗವಾಗಿ ಹರಾಜು ಹಾಕೊಂಡಂಗಲ್ವೇ? ಅದೇ ಯಾಕೆ ಅಂತ ಹೇಳ್ತೀನಿ ಕೇಳಿ. ಇನ್ನು ನಿಮಗೆ ಒಂದು ನಿಮಿಷ, ಇನ್ನೊಂದು ಅದಕ್ಕಿಂತ ಮುಖ್ಯವಾದ ವಿಷಯ ಇವತ್ತು ರಾಜ್ಯದ ಜನಕ್ಕೆ ಗೊತ್ತು ಯಾಕೆ ಆ ಮಾತು ಹೇಳಿದ್ರು ಅಂತ. ರಾಜಣ್ಣ ಅವರು ಈ ಸರ್ಕಾರ ಬಂದಿದ್ದರಿಂದ ಇವತ್ತಿನ ತನಕ ಕಾಂಗ್ರೆಸ್ ಒಳಗಿರುವಂಥ ಒಬ್ಬ ಯತ್ನಾಳ್. ಯಾಕಂದರೆ ಮೊದಲಿಗೆ ಏನು ಹೇಳಿದ್ರು, ರೈತರು ಸಾಯೋದ್ರ ಬಗ್ಗೆ ಒಂದು ಸತಿ ಮಾತಾಡಿ ಚೀಮಾರಿ ಹಾಕಿಸ್ಕೊಂಡ್ರು. ಅದಾದ ನಂತರ ಕಂಟಿನ್ಯೂಸ್ ಆಗಿ ನೀವು DK ಶಿವಕುಮಾರ್ ಅವರಿಗೆ ಯಾರಾದರೂ ಕಾಂಗ್ರೆಸ್ಸಲ್ಲಿ ವಿರೋಧವಾಗಿದ್ದರೆ, ವಿರೋಧ ಪಕ್ಷದಲ್ಲಿದ್ದರೆ ಅದು ರಾಜಣ್ಣ ಅವರು. ರಾಜಣ್ಣ ಅವರು ಯಾವುದು ಅಂದರೆ ಅತಿರೇಕದ ಎಲ್ಲೆಗಳನ್ನೆಲ್ಲ ಮುಗಿದು ಮುಂದೋಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಇಕ್ಕಟ್ಟಿಗೆ ಸಿಗಾಕಿಸ್ಕೊಳಕ್ಕೆ ಹೋಗಿದ್ದವರು ಒಬ್ಬರು. ಆಮೇಲೆ ಅವರೇ ಮೊದಲಿನಿಂದ ದಲಿತ CM ಬೇಕು ಅಂತೇಳಿದರು, ಆದರೆ ಎಲ್ಲನೂ ಏನು ಕಂಡಲ್ಲಿ ಗುಂಡು ಹೊಡೆದು ಬಿಡೋಂಥದ್ದು ಯಾವುದನ್ನು ಮುಂದಕ್ಕೆ ತೊಗೊಂಡೋಗಿಲ್ಲ. ಇವತ್ತು ರಾಜಣ್ಣ ಅವ್ರದ್ದು ಬಗ್ಗೆ ನೀವು ನೋಡಿದರೆ ಪತ್ರಿಕೆಗಳಲ್ಲಿ, ರಾಜಣ್ಣ ಇಂಗ್ಲೀಷ್ ಪತ್ರಿಕೆಯಲ್ಲಿ ಬರೆದಿದ್ರೆ ರಿವರ್ಸ್ ಹೊಡೆದಿದ್ದಾರೆ ಅಂತ, ಕನ್ನಡ ಪತ್ರಿಕೆಯಲ್ಲಿ ಉಲ್ಟಾ ಹೊಡೆದಿದ್ದಾರೆ ಅಂತ ಬಂದಿದೆ. ಇವತ್ತೇನು ಮಾಡಿದ್ದಾರೆ ಅಂದರೆ, ತೊಗೊಂಡೋಗಿ ಪಕ್ಕದಲ್ಲಿ ಕೂತಿರೋ ಇನ್ನೊಬ್ಬ ಮಿನಿಸ್ಟ್ರಿಗೆ ತಗೊಂಡೋಗಿ 3 ಇದರದ್ದು ಪತ್ರಗಳನ್ನ ಕೊಟ್ಟಿದ್ದಾರಂತೆ. ಅಂದರೆ ನಾನು ನಿಮಗೆ ಹೇಳೋದು, ರಾಜಣ್ಣ ಸಾಚನ? ರಾಜಣ್ಣ ಮಾಡೇ ಇಲ್ವಾ? ರಾಜಣ್ಣನ ಮಗೆ ಮಾಡೇ ಇಲ್ವಾ? ತುಮಕೂರು ಜನಕ್ಕೆ ಹೋಗಿ ಕೇಳಿ. ರಾಜಣ್ಣ ಅವ್ರ ಬಗ್ಗೆ ಯಾವ ಗೌರವ ಇದೆ ಅಂತೇಳಿ ಆ ಕ್ಷೇತ್ರದ ಜನಕ್ಕೆ ಹೋಗಿ ಕೇಳಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಮಾಧ್ಯಮಗಳಲ್ಲಿ ನಾವು ಮಾತಾಡುವಾಗ ಸ್ಪಷ್ಟತೆಯನ್ನು ಹೇಳ್ಬಿಡ್ಬೇಕು. ರಾಜಣ್ಣ ಯಾರೋ ತುಮಕೂರು ಭಾಗದ ಒಬ್ಬ ಮಿನಿಸ್ಟ್ರ್ ಮೇಲೆ ಹಿಂಗೆ ಆಗಿದೆ ಅಂದಾಗ ನಂದು ಅಂತ ಯಾಕೆ ಎದ್ದೇಳಬೇಕಿತ್ತು? ಅಂದರೆ ನೀನು ತಪ್ಪು ಮಾಡಿದ್ಯಾ, ಅದನ್ನು ಮರೆ ಮಾಚೋಕ್ಕೆ ಹಂಗೆ ಹಿಂಗೆ ಏನೋ ಮಾಡಿ ಆ ಟೈಮ್ ಫ್ರೇಮಲ್ಲಿ ಯಾರಾದರೂ ಹೇಳ್ಕೊಟ್ಬಿಟ್ಟು ರಾಜಣ್ಣ ಬಾಯಿ ಮುಚ್ಕೊಂಡಿರೋ ಅಂದರೆ ಸುಮ್ಮನೆ ಆಗಿರೋರು. ಇವ್ರು ಏನಾಗ್ಬಿಡ್ತು, ನಾಳೆ CD ಬಂದೇ ಬಿಡುತ್ತೆ ಅಂತೇಳಿ
ಹೊರಗಡೆ ಎಲ್ಲಿ ಬಂದರು. ಮಾತಾಡೋದು ಸದನದಲ್ಲಿ? ಹಾಂ, ಅಲ್ಲ ಅದನ್ನೇ, ಯಾಕಂದರೆ ಅದು ಆ ಟೈಮ್ ಇದೆಯಲ್ಲ ಮೇಡಮ್, ಎಲ್ಲಿ ನಾಳೆ ಬಂದ್ಬಿಡುತ್ತೋ, ಅದಕ್ಕೇನಾದರೂ ಮಾಡಬೇಕು. ಪೊಲೀಸ್ ನೋಡಿ, ತಪ್ಪು ಮಾಡಿದವನು ತಪ್ಪು ಮಾಡಿದ್ದೀನಿ ಅಂತ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಅದನ್ನು ಬಿಟ್ಟು ನನ್ನನ್ನು ಯಾರು ತಪ್ಪು ಮಾಡಿಸಿದ್ರು ಅವ್ರ ಮೇಲೆ ಕೇಸ್ ಹಾಕ್ತೀನಿ ಅಂತ ಹೊರಟಿದ್ದಿದೆಯಲ್ಲ, ನನ್ನ ಜೊತೆ ಇನ್ನೂ 48 ಜನದ್ದು ಇದೆ ಅಂತ ಹೇಳೋದಿದೆಯಲ್ಲ, ಇಲ್ಲಿಗೆ ಅರ್ಥ ಮಾಡ್ಕೊಳ್ಳಿ. ಇಡೀ ರಾಜ್ಯ ಸರ್ಕಾರದಲ್ಲಿ ಯಾವುದು BJP ಇರಲಿ, ಕಾಂಗ್ರೆಸ್ ಇರಲಿ, ಬರೀ ಇದೇನಾ ಮಹಿಳಾ ನಿಂದನೆ ಮಾಡ್ತಿರೋದಾ? ಈಗಾಗಲೇ 1 ವರ್ಷದಿಂದ ನಾವು ಈ ಮಹಿಳಾ ನಿಂದನೆಗಳನ್ನ ನೋಡಿ 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 ಸಾಕಾಗೋಗಿದೆ. ಒಬ್ಬ ಯಾರೋ 200 ವಿಡಿಯೋಗಳು ಇಟ್ಟಿದ್ದ ಅಂತೇಳಿ 2000 ವಿಡಿಯೋಗಳು ಇಟ್ಟಿದ್ದ ಅಂತ. ಆದರೂ ಸಹ ಇಷ್ಟು ಜೈಲಲ್ಲಿ ಕೂತಿದ್ರೂ ಸಹ ಜನಕ್ಕಿನ್ನೂ ಬುದ್ಧಿ ಬಂದಿಲ್ಲ. ಈ ಏನು ಮಿನಿಸ್ಟ್ರಿಗಳಾಗಿರ್ಬೋದು, ಆಡಳಿತ ಮಾಡೋರಿಗೆ ಇನ್ನೂ ಬುದ್ಧಿ ಬಂದಿಲ್ಲ ಅಂದರೆ ಲೆಕ್ಕ ಹಾಕ್ಕೊಳ್ಳಿ. ಆಮೇಲೆ ಏನೂ ಕೆಲಸ ಇಲ್ದಲೇ ಇದ್ದಾಗ ಈ ಗೌರ್ಮೆಂಟಲ್ಲಿ ಇದೇ ಆಗಿರೋದು ಪ್ರಾಬ್ಲಮ್. ಏನಂದರೆ ಯಾವ ಮಿನಿಸ್ಟ್ರಿಗೂ ಯಾವ MLAಗಳಿಗೂ ಯಾವುದೂ ಕೆಲಸ ಇಲ್ಲ. ಯಾಕಂದರೆ ಈ 5 ಗ್ಯಾರಂಟಿಗಳಲ್ಲೇ ಈ ಸರ್ಕಾರ ಮುಳುಗೋಗ್ತಾ ಇದೆ. ಯಾವುದೂ ಕೆಲಸ ಇಲ್ಲ. ಯಾವ್ದು ನೋಡಿ, ಇವತ್ತು ನಾನು ಯುಟಿಲಿಟಿ ಟವರಿಗೆ ಹೋಗಿದ್ದೆ ಮೇಡಮ್, ಇವಾಗ ಬರೋಕ್ಕಿಂತ ಮೊದಲು 21ನೇ ಫ್ಲೋರು, 20ನೇ ಫ್ಲೋರು, 19ನೇ ಫ್ಲೋರು, 18ನೇ ಫ್ಲೋರು ಅಧಿಕಾರಿಗಳನ್ನ ಮೀಟ್ ಆಗಕ್ಕೆ ಹೋಗಿದ್ದು. ಒಂದರಲ್ಲೂ ಜನನೂ ಇಲ್ಲ, ಮಾತಾಡೋಕ್ಕೂ ಇಲ್ಲ. ಒಂದು ಅಧಿಕಾರಿ ಅಂತೂ 19ನೇ ಫ್ಲೋರಲ್ಲಿ ಕಂದಾಯ ಅಧಿಕಾರಿ 3 ಗಂಟೆಯಿಂದ 5 ಗಂಟೆ ತನಕ, ಅವ್ರ ಹೆಸರು ರಾಜ ಅಂತ, ನಾನು 3 ರಿಂದ 5 ಗಂಟೆ ತನಕ ಸಾರ್ವಜನಿಕರ ಸಮಯ, ನಾನು 3 ಗಂಟೆಗೆ ಹೋಗಿದ್ದೀನಿ, 4 ಗಂಟೆ ತನಕ ಆಫೀಸ್ ಒಳಗಡೆ ಮನ್ಕೊಂಡಿದ್ದಾನೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆಮೇಲೆ ನಾವು ಹೊರಗಡೆ ಬಂದು ಕೇಳಿದಾಗ ಸರ್ ಏನೂ ಕೆಲಸ ಇಲ್ಲ, BBMPಯಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಾರೆ. ಅಂದರೆ ಏನಾಗೋಗಿದೆ ಅಂದರೆ ಯಾರಿಗೂ ಕೆಲಸ ಇಲ್ಲ. ಅಲ್ಲಿ ಕೆಲಸ ಮಾಡೋಕ್ಕೆ ನೀವು ಅನುದಾನಗಳನ್ನ ಕೊಟ್ಟಾಗ ಇವೆಲ್ಲ ಆಗಲ್ಲ. ರೈಟ್. ಈಗ ಸತೀಶ್ ಜಾರಕಿಹೊಳಿ ಮತ್ತು ಇಲ್ಲಿ HD ಕುಮಾರಸ್ವಾಮಿ ಅವರು ದೇವೇಗೌಡರ ಭೇಟಿ ಬಗ್ಗೆ ಏನು ಹೇಳ್ತೀರಿ? ನೋಡಿ, ನನಗೆ ಗೊತ್ತಿರೋ ಪ್ರಕಾರ ಸತೀಶ್ ಜಾರಕಿಹೊಳಿ ಅವ್ರ ಫ್ಯಾಮಿಲಿಗೂ HD ಕುಮಾರಸ್ವಾಮಿ ಅವ್ರ ಫ್ಯಾಮಿಲಿಗೂ ತುಂಬ ಒಂದು ಒಡನಾಟ ಇದೆ. ಇವತ್ತಲ್ಲ, ಯಾವಾಗ ಈ BJP ಕಾಂಗ್ರೆಸ್ಸಿಂದ ಇವ್ರ ಅಣ್ಣ BJPಗೆ ಹೋದ್ರಲ್ಲ, ಅವಾಗ ತಡೆಯೋಕ್ಕೆ ಹೋದಾಗ ನೀವು ನೋಡಬೇಕಿತ್ತು ಅವ್ರಿವ್ರ ಮಾತುಕತೆಗಳು. ಏನು ಗೊತ್ತಾ ಮೇಡಮ್, ಗೆಳೆತನ ಬೇರೆ. ಈಗ ನಾನು ಇವರು ಪಕ್ಕದಲ್ಲಿದ್ದೀವಿ, ಅವರಿದ್ದೀವಿ, ನಮ್ಮ ಗೆಳೆತನ ಬೇರೆ. ಆದರೆ ರಾಜಕೀಯವಾಗಿ ಮಾಡೋಂಥ ಕೆಲಸಗಳು ಬೇರೆ. ಇವತ್ತೇನು ಒಂದು ಮಾತಾಡಿದ್ದಾರೆ ಅನ್ನೋದನ್ನು ಕೂತ್ಕೊಂಡು ಏನು TVಯಲ್ಲಿ ನೀವು ತೋರಿಸ್ತಿದ್ದೀರಾ ಅನ್ನೋದು, ಅದನ್ನು ಅಷ್ಟು ಜೋರಾಗೇನು ನಾವು ಅರ್ಥ ಮಾಡ್ಕೊಳಕ್ಕಾಗಲ್ಲ, ಆಗಲ್ಲ. ಆಮೇಲೆ ಇನ್ನೊಂದು, ಈ ಬಂಡೆಗೆ ಯಾರು ತಲೆ ಚಚ್ಕೊಳಕ್ಕಾಗಲ್ಲ. ಇಲ್ಲಿ 3 ಜನ ಸತೀಶ್ ಜಾರಕಿಹೊಳಿ ಅದೇ ನಮ್ಮ ಕನಕಪುರ ಬಂಡೆಗೆ ತಲೆ ಚಚ್ಕೊಳೋದು ಭಾರಿ ಕಷ್ಟ. ಯಾಕೆಂದರೆ ಇಲ್ಲಿ 3 ಜನ ಸತೀಶ್ ಜಾರಕಿಹೊಳಿ ಅವರು ಹೋದ್ರೆ ಅಲ್ಲಿ 18 ಎತ್ಕೊಂಡ್ಬಂದ್ಬಿಡ್ತಾರೆ. ಯಾಕಂದರೆ ಇವತ್ತು ಪವರ್ ಸೆಕ್ಟರ್ ಏನಾಗಿದೆ ಅಂದರೆ ವೆಲ್ತ್ ಮೇಲ್ಗಡೆ ನಡೀತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ನೀವು ನೋಡಿ ಯಾವ ರೀತಿಯಲ್ಲಿದೆ ಅಂದರೆ, ನಾನು ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ. ಇದೇ DK ಶಿವಕುಮಾರ್ ಅವರು US ಹೋಗೋಕ್ಕಿಂತ ಮೊದಲು ತಗ್ಗಿ ಬಗ್ಗಿ ಏನಾದರೂ ನನ್ನ ಪಾರ್ಟಿ ಅಂತ ಹೇಳ್ತಿದ್ರು. ರಾಹುಲ್ ಗಾಂಧಿ ಅವ್ರ ಜೊತೆ US ಹೋಗಿ ವಾಪಸ್ ಬಂದ ಮೇಲೆ ಅವರು ಹಾವಭಾವಗಳೇ ಚೇಂಜ್ ಆಗೋಯ್ತು. ನನಗೇನು ಸಿಕ್ಕೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಆ ಒದ್ದೆ ಅಂತಾರಲ್ಲ, ಅಲ್ಲೇನಾದರೂ ಒದ್ದು ಬಂದ್ರೇನೋ ಅನ್ನಿಸ್ತಿದೆ ನನಗೆ US ಅಲ್ಲಿ. ಯಾಕೆಂದರೆ ಅಷ್ಟು ನಾನು ಕಷ್ಟಪಟ್ಟು ನಾನು ಈ ಪಾರ್ಟಿನ ಕಟ್ಟಿ ಇಲ್ಲಿ 136 ತೊಗೊಬಂದು ಕೊಟ್ಟರು ಸಹ ಇನ್ನೂ ನನಗೆ ಚೇರ್ ಕೊಟ್ಟಿಲ್ವಲ್ಲ ಅನ್ನೋದೊಂದು ಅವ್ರ ಮನಸ್ಸಲ್ಲಿರ್ಬೋದು. ಆಮೇಲೆ ಅಂಥ ಸಾಮಾನ್ಯಕ್ಕೇನು ಇವರೆಲ್ಲ, ರಾಜಣ್ಣ ಅವರೆಲ್ಲ ಇದಾರಲ್ಲ ಮೇಡಮ್, ಅವ್ರು ಬಿಟ್ಟರೆ 2 ಜನ ಗೆಲ್ಲಿಸ್ಕೊಳಕ್ಕೆ ಆಗಲ್ಲ. ಅಂಥ ವರ್ಚಸ್ಗಳೇ ಇಲ್ಲ. ಗೊತ್ತಾಯ್ತಾ ನಿಮಗೆ? ಇವತ್ತು ಕಾಂಗ್ರೆಸ್ ಅವ್ರು ಮಾಡಬೇಕಾಗಿರೋದು ಇದೇ ಕೆಲಸ. ರಾಜಣ್ಣನ ಉಚ್ಚಾಟನೆ ಮಾಡಿಬಿಡ್ಬೇಕು. ನಿಜವಾಗ್ಲೂ ಧೈರ್ಯ ಇದ್ದರೆ ಮಾಡಬೇಕು. ಆಮೇಲೆ ಇವತ್ತೇನು ಯತ್ನಾಳ್ ಅವರಿಗೆ ಉಚ್ಚಾಟನೆ ಮಾಡಿದಾರಲ್ಲ, ಅದ್ರ ಜೊತೆ ಪ್ರತಾಪ್ ಸಿಂಹ ಇಂಥವರೆಲ್ಲ ನೋಡಿ. BJP ಅವ್ರ ಬಗ್ಗೆ ನಾನು ನಿಜವಾಗ್ಲೂ ಹೆಮ್ಮೆ ಪಡ್ತೀನಿ. ಯಾವ ನಾಯಕನ ನಾಲಿಗೆ ಮುಸಲ್ಮಾನರ ಮೇಲ್ಗಡೆ ಹರಿ ತುಂಬ ಬಿಡ್ತಾರಲ್ಲ, ಅವ್ರನ್ನೆಲ್ಲ ಕಟ್ ಮಾಡಿದ್ದಾರೆ. ಯಾರಂದರೆ ನಿಮಗೆ ಯಾರು ಅಂತ ಹೆಗಡೆ, ಅದು ಅನಂತಕುಮಾರ್ ಹೆಗಡೆ ಕಟ್ ಮಾಡಿ ಬಿಸಾಕಿದ್ರು. ಪ್ರತಾಪ್ ಸಿಂಹ ಕಟ್ ಮಾಡಿ ಬಿಸಾಕಿದ್ರು. ಯಾವ ನಾಯಕ ಅತಿಯಾಗಿ ಮಾತಾಡ್ತಾನೋ ಅಂಥವನ್ನೆಲ್ಲ ಇವರು BJP ಅವ್ರು ಇಟ್ಕೊಳ್ಳಲ್ಲ. ಯಾಕಂದರೆ ಅವರಿಗೆ ಸಾಫ್ಟ್ ಹಿಂದುತ್ವ ಬೇಕು. ಈ ಥರ ನೀವು ಎಗರಾಡ್ಕೊಂಡು ನಾನು ಹಂಗೆ ಮಾಡ್ತೀನಿ. ನಿನ್ನೆ ಪ್ರತಾಪ್ ಸಿಂಹ ಯಾರಿಗೂ ನಮ್ಮ ಮುಖ್ಯಮಂತ್ರಿಗಳಿಗೆ ಸುನ್ನತಿ ಮಾಡ್ಕೊಂಡಿಲ್ಲ ಅನ್ನೋದ್ರ ಬಗ್ಗೆ ಏನೋ ಮಾತುಗಳು, ಇಂಥವೆಲ್ಲ ಮಾತಾಡಿದವ್ರನ್ನ ಕಟ್ ಮಾಡಿ ಬಿಸಾಕಿದ್ರೇ ರಾಜ್ಯದಲ್ಲಿ ಏನಾಗುತ್ತೆ ಗೊತ್ತಾ ಮೇಡಮ್? ಮಾಡಿ ನಮ್ಮ ವಕ್ತಾರರ ವಿಷಯಕ್ಕೆ ನಾನು ಹೇಳ್ತಾ ಇದ್ದೀನಿ. ಬೇರೆ ಪಕ್ಷದ ಆಂತರಿಕ ವಿಷಯಗಳು ನಾವು ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪಕ್ಷದ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಕೂಡ ಮಾತಾಡ್ತಕ್ಕಂಥ ಹಕ್ಕಿದೆ. ವಿಷಯಗಳನ್ನ ವಿನಿಮಯ ಮಾಡಲೇಬೇಕಾದ್ರೆ ವಿಷಯ ಇದ್ರೆ ಮಾತಾಡ್ಬೋದು. ಒಳ್ಳೆ ವಿಚಾರಗಳು ಮಾತಾಡ್ಬೇಕು. ಹನಿ ಟಾಪ್ ವಿಷಯ ಮಾತಾಡೋದು ಬೇಡವಾ? ಯಾರು
ಧರ್ಮದ ಬಗ್ಗೆ ಮಾತಾಡಕ್ ಅವನು ಯಾರು? ಧರ್ಮದ ಬಗ್ಗೆ ಮಾತಾಡಿದ್ರೆ ಅವ್ರನ್ನ ಏ, ಕೇಳಿ ಪ್ರತಾಪ್ ನೀವು. ಸಿಂಹ ಯಾರ್ರೀ? ಪಾರ್ಟಿ ವಿಷಯದಲ್ಲಿ ಯಾಕೆ ನಾನು ಮಾತಾಡ್ತೀರಾ ಅದನ್ನ ನೀವು? ಹೇಳ್ತೀನಿ. ಪಕ್ಷದ ವಿಚಾರಕ್ಕೆ ಯಾಕೆ ಮಾತಾಡ್ತೀರಾ ನಾನು ನೀವು? ಒಳ್ಳೆ- ನಾನು ನಿಮ್ಮ ಒಳ್ಳೆ- ಪಕ್ಷದ ಆಂತರಿಕ ವಿಷಯ ಯಾರು ಯಾವ ಮಾತಾಡ್ತಾರೆ ಈಗ? ನಾನು ನಿಮ್ಮ ಹೇಳಿದೆ ಪಕ್ಷದ ಪ್ರತಾಪ್ ಸಿಂಹ ಆಂತರಿಕ ಅವರಿಗೆ ವಿಚಾರ ಯಾರು ಮಾತಾಡ್ತಾ ಇದ್ದಾರೆ? ಕ್ರಮ ತೆಗೆದುಕೊಳ್ಳಿಕ್ಕೆ ನೀವು ಅಥವಾ ಅದನ್ನ ತಗೊಳ್ಳಿ. ನಿಮಗೆ ಪಾರ್ಟಿ ನಿಮ್ಗೆ ವಿಷಯ ಸಂಬಂಧ ಸಾಕು. ಇಲ್ಲ. ನನಗೆ ಸಂಬಂಧ ಇಲ್ಲ. ನಾನು ಹೇಳ್ತೀನಿ ತಗೊಳ್ಳಿ. ನಿಮಗೆ ಸಂಬಂಧ ಇಲ್ಲ. ನಾಳೆ ನಿಮಗೆ ಸಂಬಂಧ ಇಲ್ಲ. ಆಂತರಿಕ ಸಂಬಂಧಗಳಿದೆ. ನಿಮಗೆ ನೀವು ಸಂಬಂಧ ಬೇಡ, ಇಲ್ಲ. ಪಾರ್ಟಿ ಎಲ್ಲ ವಿಷಯ ಆಂತರಿಕ, ಹೇಳಿ. ಎಲ್ಲ ಆಂತರಿಕ ಎಲ್ಲ ಸಂಬಂಧ ಪಕ್ಷ ಅಂತಂದ್ರೆ ನಿಮ್ಮ ಸರಿ ಮಾಡ್ಕೊಳ್ಳಿ. ನಿಮ್ಮ ಡೆಲ್ಲಿನಲ್ಲಿ ಮೂಲೆಗಿಟ್ಟಿದ್ದಾರೆ. ಯೋಚನೆ ಮಾಡಿ first ನಿಮ್ಮ ಆತ್ಮಾವಲೋಕನ ಮಾಡ್ಕೊಳ್ಳಿ. ದಿಲೀಪ್ ಅವರೇ, ದಿಲೀಪ್ ನಾಗೇಂದ್ರ ಬಾಬು ಸರ್, ನೀವು ನೋಡಿ, ನೀವು ಮಾತಾಡಿದ ಒಂದು ಶಬ್ದ ನನಗೆ ಇನ್ನೂ ಮನಸ್ಸಲ್ಲಿದೆ. ನನಗೆ ಏನು ಅಂತ ನಾನು ಕೇಳ್ತೀನಿ. ಅದಕ್ಕೂ ಮುಂಚೆ ಎಡಳಿ ಸರ್, ನೀವು ಮಾತಾಡಬೇಕು. ಇವತ್ತು ರಾಜ್ಯದಲ್ಲಿ 2 ಬೆಳವಣಿಗೆಗಳ ಕುರಿತಂತೆ ಕಾಂಗ್ರೆಸ್ನಲ್ಲಿ ಸತೀಶ್ ಜಾರಕಿಹೊಳಿ ಹೋಗಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನ, ದೇವೇಗೌಡರನ್ನ ಭೇಟಿಯಾಗಿರೋ ಬಗ್ಗೆ ನಿಮ್ಮ ಮಾತೇನು? ಸೇಮ್ ಟೈಮ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ 6 ವರ್ಷಗಳ ಕಾಲದ ಉಚ್ಚಾಟನೆ ಬಗ್ಗೆ ನಿಮ್ಮ ವಿಶ್ಲೇಷಣೆ. ಇವು ನಾವೆಲ್ಲ ಅನ್ಕೊಂಡಷ್ಟು ರಾಜಕಾರಣ ಸುಲಭವಲ್ಲ. ಹಾ, ಈಗ ಹೇಳಿದ ಹಾಗೆ ಸತೀಶ್ ಜಾರಕಿಹೊಳಿ ಅಲ್ಲಿ ಹೋಗಿ ಮಾತಾಡೋದು ಏನೋ ರಾಜ್ಯದ ಅಭಿವೃದ್ಧಿಗಾಗಿ ಮಾತಾಡ್ತಾ ಇದ್ದಾರೆ ಅನ್ನೋದೆಲ್ಲವೂ ಸಹಿತ ಸುಮ್ಮನೆ ಸೂಪರ್ಫಿಷಿಯಲ್ ಅಷ್ಟೇ, ಮೇಲ್ನೋಟಕ್ಕೆ ಮಾತಾಡಬಹುದು. ಆದ್ರೆ ಆಳದಲ್ಲಿ ಇರ್ತಕ್ಕಂಥ ಆಲೋಚನೆಗಳೇ ಬೇರೆ ಇದಾವೆ. ಅಲ್ಲ, ಅಂಥ ಮುಗ್ಧತೆ ಬೇಡ ಅಂತ ಜನ ಅಷ್ಟು ಮುಗ್ಧರಾಗಿ ಯೋಚನೆ ಮಾಡೋದು ಬೇಡ ಅಂತೀರಿ? ಅದಕ್ಕೆ ಮೇಡಮ್ ನಾನು ಹೇಳ್ತಾ ಇರೋದು, ಇಲ್ಲಿ ಇರ್ತಕ್ಕಂಥದ್ದು ಅಷ್ಟೊಂದು ಸುಲಭ ಅಲ್ಲ. ಇಲ್ಲಿ ಪ್ರತಿಯೊಂದು ನಡೆಗೂ ಸಹಿತ 3 ಅರ್ಥಗಳಿರ್ತವೆ. ಕರೆಕ್ಟ್. ಅದಕ್ಕೆ ಸತೀಶ್ ಅವರು ಅಲ್ಲಿ ಹೋಗ್ಬಿಟ್ಟು ಜಾರಕಿಹೊಳಿ ಸರ್ ಅಲ್ಲಿ ಹೋಗ್ಬಿಟ್ಟು ಮಾತಾಡಿದಾರೆ. ಅದರ ಅರ್ಥ ಏನಂದ್ರೆ, ಒಬ್ಬ PWD ಮಿನಿಸ್ಟರ್ ಹೋಗ್ಬಿಟ್ಟು ಒಬ್ಬ ಬೃಹತ್ ಕೈಗಾರಿಕೆ ಮಿನಿಸ್ಟರ್ ಹತ್ರ ಮಾತಾಡೋ ಅಗತ್ಯ ಏನಿರೋಲ್ಲ. ಎಕ್ಸಾಕ್ಟ್ಲಿ. ಆದ್ರೆ ಅಗತ್ಯ ಇಲ್ಲ. ಅದೆಲ್ಲವೂ ಸಹಿತ ಕೋರಿಕೆ ಮಾತುಗಳು ಅಥವಾ ಸಮಾಧಾನಕರ ಮಾತುಗಳು. ಆದ್ರೆ ಇರ್ತಕ್ಕಂಥದ್ದು ಬೇರೆ. ಇವಾಗ ಗೊತ್ತಿರುವಂತದ್ದು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. DK ಶಿವಕುಮಾರ್ ಅನ್ನುವಂತ ಒಬ್ಬ ಮದಿಸಿದ ಆನೆ ಇದೆಯಲ್ಲ, ಆನೆಯನ್ನ ಕಟ್ಟಿ ಹಾಕ್ಲಿಕ್ಕೆ ಅವ್ರದೇ ಪಕ್ಷದ ಕೆಲವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ರಾಜಣ್ಣನ ಹನಿ ಟ್ರ್ಯಾಪ್ ವಿಚಾರಗಳು ಇರಬಹುದು, ಅಥವಾ ಸತೀಶ್ ಜಾರಕಿಹೊಳಿ ಅವರ ಅಲ್ಲಿ ಹೋಗಿ ದೆಹಲಿಯಲ್ಲಿ ಕುಮಾರಸ್ವಾಮಿ ಅವರು ಭೇಟಿಯಾಗಿದ್ದಿರಬಹುದು. ಇವುಗಳೆಲ್ಲವನ್ನು ಸುಮ್ಮನೆ ಒಂದೊಂದೇ ಲಿಂಕ್ ಅನ್ನ ನೀವು ಸೇರಿಸ್ತಾ ಹೋದ್ರೆ ಇದ್ರ ಹಿಂದೆ ಇರ್ತಕ್ಕಂಥದ್ದು ಅರ್ಥ ಆಗುತ್ತೆ. ಯಾವ ತಂತ್ರಗಾರಿಕೆಗಳು ನಡೀತಾ ಇದಾವೆ. ಈಗ ಚದುರಂಗದ ಆಟದಲ್ಲಿ 2 ಬನಗಳಿರ್ತವೆ, ಅರ್ಥ ಮಾಡ್ಕೊಳ್ಳಿ. ಒಂದು ಬನ ಏನಿದೆ ಅಂದ್ರೆ, ಈ ಒಂದು ಬನ ವೀಕ್ ಆದಾಗ ಬನವನ್ನು ತೆಗೆದು ಬಿಸಾಕ್ಬಿಟ್ಟು ಇಲ್ಲಿರ್ತಕ್ಕಂಥ ಬನ ಇದೆಯಲ್ಲ, ಅಲ್ಲೇನೆ ರಾಜ ಮತ್ತು ರಾಣಿಗೆ ಜಗಳ ಬಂದಾಗ, ಮನಸ್ತಾಪ ಬಂದಾಗ, ಅಲ್ಲಿರ್ತಕ್ಕಂಥ ಒಂದೊಂದೇ ಪೇದೆಗಳು, ಒಂದೊಂದೇ ಆನೆಗಳು, ಒಂದೊಂದೇ ಒಂಟೆಗಳನ್ನ ಮುಂದೆ ಬಿಟ್ಕೊಂಡು ಅಲ್ಲಿರ್ತಕ್ಕಂಥ ಪವರ್ ಸೆಂಟರ್ ನ ಕಡಿಮೆ ಮಾಡೋದಕ್ಕೆ ಇನ್ನೊಂದು ಪವರ್ ಸೆಂಟರ್ ಪ್ರಯತ್ನ ಮಾಡುತ್ತೆ. ಈ ಚದುರಂಗದ ಆಟದ ವಿಶೇಷ ನೋಡಿ. ಇವಾಗ ಅಧಿಕಾರದಲ್ಲಿದ್ದಾರೆ ಜನ, ಅವರನ್ನ ನಂಬಿಬಿಟ್ಟು ಬೇಕಾದಷ್ಟು ಬಹುಮತವನ್ನು ಕೊಟ್ಟಿದ್ದಾರೆ. ಇವಾಗ ಎಲ್ಲರೂ ಸೇರಿ ಆಡಳಿತವನ್ನ, ಒಳ್ಳೆ ಆಡಳಿತವನ್ನ, ಉತ್ತಮ ಆಡಳಿತವನ್ನ, ಜನಪರ ಆಡಳಿತವನ್ನ ಕೊಡ್ಬೇಕಾಗಿರ್ತಕ್ಕಂಥದ್ದು ಎಲ್ಲರ ಹೊಣೆಗಾರಿಕೆ ಆಗಿದೆ. ಆದ್ರೆ ಇವಾಗ ಹೇಗಾಗಿದೆ ಅಂತಂದ್ರೆ, ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಭಿನ್ನಾಭಿಪ್ರಾಯಗಳು ಏನಾಗ್ತಾ ಇದಾವೆ, ಅದೇ ಆ ನಾಯಕರ ವಿರುದ್ಧ, ಒಬ್ಬ ನಾಯಕರ ವಿರುದ್ಧ ಇನ್ನೊಬ್ಬ ನಾಯಕರನ್ನ ಎತ್ತಿ ಕಟ್ಟುವ ಕೆಲಸವನ್ನ ಮಾಡ್ತಾ ಹೋಗ್ತಾ ಇದ್ದಾರೆ. ಇದರ ಭಾಗವಾಗಿ ಸತೀಶ್ ಅವರು, ಜಾರಕಿಹೊಳಿ ಸರ್ ಇವಾಗ ಹೋಗಿದ್ದು ಕೇಂದ್ರ ಸರ್ಕಾರದ ಒಬ್ಬ ಮಿನಿಸ್ಟರ್ನ ಭೇಟಿ ಆಗ್ಲಿಕ್ಕೆ. ಅದು ಹೋಗಿದ್ದು ಸುಮ್ಮನೆ ಹೋಗಿದ್ದಲ್ಲ, ಅದರ ಹಿಂದೆಯೂ ಸಹಿತ ಒಂದು ತಂತ್ರಗಾರಿಕೆ ಇದೆ, ಒಂದು ಉದ್ದೇಶವೂ ಇದೆ. ಮೂಲಭೂತವಾಗಿ ಜಾರಕಿಹೊಳಿ ಅವರು, ಅವರ ಕುಟುಂಬ, ರಮೇಶ್ ಜಾರಕಿಹೊಳಿ ಅವರ ಮೇಲೆ ಆಗಿರ್ತಕ್ಕಂಥ ಆರೋಪ, ಹನಿ ಟ್ರ್ಯಾಪ್, ಇವೆಲ್ಲದರ ವಿರುದ್ಧ ಜಾರಕಿಹೊಳಿ ಕುಟುಂಬ ಯಾವತ್ತೂ ಕುರಿತಾ ಇದೆ. ಸೊ ಅಲ್ಲಿ ಇರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪ್ರಭಾವ ಇದೆಯಲ್ಲ, ಅದಕ್ಕೆ ಕಡಿಮೆ ಮಾಡಬೇಕಾಗಿದೆ. ಮತ್ತು ಅವ್ರ ಹೆಬ್ಬಾಳ್ಕರ್ ಅವರು ಪರವಾಗಿ ನಿಂತಿರ್ತಕ್ಕಂಥ DK ಶಿವಕುಮಾರ್ ಅವರು. ಸೊ ಹೇಗಾದ್ರೂ ಮಾಡಿ ಅವ್ರ ಪ್ರಭಾವವನ್ನು ಕಡಿಮೆ ಮಾಡಬೇಕು ಬೆಳಗಾವಿ ಪ್ರದೇಶದಲ್ಲಿ ಅಂತಂದ್ರೆ DK ಶಿವಕುಮಾರ್ ಅವ್ರನ್ನ ಹನಿಬೇಕಾಗಿದೆ. ಸೊ ಆದ್ದರಿಂದ ಈಗ ಗಮನಿಸ್ತಾ ಹೋಗಿ ನೀವು, ಒಂದಾದ್ಮೇಲೆ ಒಬ್ರು DKC ಅವರ ಮೇಲೆ ತಮ್ಮದೇ ಆದ ರೀತಿಯ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ಎಲ್ಲವೂ ನಡೀತಾ ಇದೆ. ಸರ್, ವೈ ನೌ? ಯಾಕೆ ಈಗ ನೀವು ಆ ಚುಕ್ಕಿ ರಂಗೋಲಿನ ಚೆನ್ನಾಗಿ ಜೋಡಿಸಿದ್ರಿ, ಎಲ್ಲೆಲ್ಲಿ ಕೊಂಡಿ ಅಂತ ಅರ್ಥ ಮಾಡಿಸಿದ್ರಿ, ವೆಲ್ ಅಂಡ್ ಫೈನ್. ಬಟ್ ವೈ ನೌ? ಯಾಕೆ ಈಗ ಅಂತಂದ್ರೆ, ಇವಾಗ ಅದಕ್ಕೆ ಸಾಕ್ಷಿ ಆಧಾರಗಳಿಲ್ಲ. ಆದ್ರೂ ಸಹಿತ ಪವರ್ ಶೇರಿಂಗ್ ಗೆ ಸಂಬಂಧಪಟ್ಟ ಹಾಗೆ ಮಾತುಕತೆಗಳು ಮೊದಲೇ ಆಗಿದ್ದಾವೆ ಅನ್ನುವಂತ ಒಂದು ಟಾಕ್ ಇದೆ.
ಪವರ್ ಶೇರಿಂಗ್ ಅಂದ್ರೆ 2.5 ವರ್ಷ ಅಂತ. ಈಗ 2.5 ವರ್ಷ ಮುಗಿಯಕ್ ಬರ್ತಾ ಇದೆ. ಇವಾಗ DKC ಅವರಿಗೆ ಪವರ್ ಕೊಡಕ್ ಸಾಧ್ಯವೋ ಇಲ್ಲವೋ ಅನ್ನೋದನ್ನ ಯೋಚನೆ ಮಾಡ್ಬೇಕಾಗಿದೆ. ಅದಕ್ಕೆ ಒಂದೊಂದು ಪ್ರಕರಣಗಳು ಕೂಡ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಶಿಕ್ಷಕ್ಕೆ ಒಂದಿಷ್ಟು ಪ್ರಯತ್ನಗಳಾಗಿದಾವ, ಅಥವಾ ಈಗ DK ಶಿವಕುಮಾರ್ ಅವ್ರನ್ನ ಹನಿ ಟ್ರ್ಯಾಪ್ ಮಾಡಿತ್ತು ಅವರೇ ಮಹಾನಾಯಕರು ಅನ್ನುವಂತ ಒಂದು ಇಮೇಜ್ ಅನ್ನ ಕ್ರಿಯೇಟ್ ಮಾಡಕ್ ಪ್ರಯತ್ನ ಮಾಡ್ತಾ ಇದಾರ, ಅಥವಾ ಅವ್ರ ವಿರುದ್ಧವಾಗಿ ಇಲ್ಲಿರ್ತಕ್ಕಂಥ ಹಲವಾರು ನಾಯಕರು ಇದ್ದಾರೆ ಅಂತ ಹೇಳ್ಬಿಟ್ಟು ತೋರಿಸ್ಲಿಕ್ಕೆ ಹೈಕಮಾಂಡ್ ಪ್ರಯತ್ನ ಮಾಡ್ತಾ ಇದ್ದಾರ. ಇವುಗಳೆಲ್ಲವನ್ನು ನೀವು ಗಮನಿಸ್ತಾ ಹೋದಾಗ ಯಾವಾಗ 2.5 ವರ್ಷ ಮುಗಿಯಕ್ ಬರುತ್ತೆ ಇನ್ನೂ ಸಹಿತ ಈ ರೀತಿಯಾದಂತ ರಾಜಕೀಯ ನಾಟಕಗಳು, ಚದುರಂಗದಾಟಗಳು ನಡೀತಾ ಹೋಗ್ತವೆ. ಸೊ ದಿವ್ಯಶ್ರೀ ಅವರೇ, ಈಗ ಯತ್ನಾಳ್ ಅವರ ಸಮಸ್ಯೆ ಬರೋಣ. ಯತ್ನಾಳ್ ಅವರನ್ನ ಹೇಳ್ಬೇಕಂದ್ರೆ ಇದು ನಿಜವಾದ ಶಿಸ್ತಿನ ಪಕ್ಷ ಆಗಿದ್ರೆ ಯಾವತ್ತೂ ಉಚ್ಚಾಟನೆ ಮಾಡಾಕ್ಬೇಕಾಗಿತ್ತು. ಅವ್ರು ಯಾವತ್ತೋ ಹೇಳಿದ್ರು ಐ ಡೋಂಟ್ ಕೇರ್ ಅಂದ್ಬಿಟ್ಟು ಅವ್ರು ಏನಾದ್ರೂ ಮಾಡ್ಕೊಳ್ಳಿ, ನೋಟಿಸ್ ಕೊಡ್ಲಿ, ಐ ಡೋಂಟ್ ಕೇರ್ ಅಂತ ಹೇಳಿದ್ರು. ಮತ್ತು ಪಕ್ಷಕ್ಕೆ ಮುಜುಗರ ಆಗ್ತಕ್ಕಂಥ ಹಲವಾರು ಸನ್ನಿವೇಶಗಳನ್ನ ಅವರು ಉತ್ಪಾದನೆ ಮಾಡ್ತಾ ಬಂದ್ರು. ಅದ್ರ ಜೊತೆಗೆ ಮೊದಲು ಒಂಟಿಯಾಗಿರ್ತಕ್ಕಂಥವ್ರು ತಮ್ಮ ಜೊತೆಗೆ ಬೇರೆ ಬೇರೆ ನಾಯಕರನ್ನು ಸೇರಿಸ್ಕೊಳ್ತಾ ಹೋದ್ರು, ನಮ್ಮ ಬಣವನ್ನ ಹೆಚ್ಚು ಮಾಡ್ತಾ ಹೋದ್ರು. ಕೊನೆಗೆ ಯಾವ ಹಂತಕ್ಕೆ ಬಂದ್ರು ಅಂತಂದ್ರೆ, ನಾನು ಹಿಂದುತ್ವದ ಪರವಾಗಿರ್ತಕ್ಕಂಥ ಒಂದು ಪಕ್ಷವನ್ನೇ ಕಟ್ಟುತ್ತೇನೆ ನನ್ನನ್ನು ಉಚ್ಚಾಟನೆ ಮಾಡಿದರೆ ಅನ್ನುವ ಒಂದು ಮಾತನ್ನು ಸಹಿತ ಹೇಳಿದ್ರು. ಇದು ಯಾವುದೇ ಪಕ್ಷಕ್ಕೆ ಮುಜುಗರ ಮತ್ತು ಡ್ಯಾಮೇಜ್ ಮಾಡ್ತಕ್ಕಂಥ ಆಲೋಚನೆ ಕ್ರಮ. ಇಂಥದನ್ನ ಇಲ್ಲಿಯವರೆಗೂ ಹೇಗೆ ಬಿಜೆಪಿ ಸಹಿಸಿಕೊಂಡಿತ್ತು ಅನ್ನುವುದೇ ಎಲ್ಲರಿಗೂ ಅಚ್ಚರಿಯಾಗಿತ್ತು. ಈಗ ಕೊನೆಯದಾಗಿ ಅವರು ಎಷ್ಟು ಸಾಧ್ಯ ಇದೆಯೋ ಅಷ್ಟನ್ನ ಸಹಿಸಿ ಕೊನೆಯದಾಗಿ ಇವಾಗ ಉಚ್ಚಾಟನೆಯನ್ನ ಮಾಡಿದ್ದಾರೆ. ಇದನ್ನ ಯಾವತ್ತೋ ಮಾಡಿದ್ರೆ ಇನ್ನೂ ಸ್ವಲ್ಪ ಡ್ಯಾಮೇಜ್ ಕಂಟ್ರೋಲ್ ಆಗ್ತಿತ್ತು. ಒಂದೇ ಪಾಯಿಂಟ್. ಎರಡನೇ ಪಾಯಿಂಟ್, ಇವಾಗ ಯತ್ನಾಳ್ ಟೀಮು ಇನ್ನೂ ಹೆಚ್ಚು ಅಪಾಯಕಾರಿಯಾಗುತ್ತೆ. ಗಮನ ಇಟ್ಕೊಳ್ಳಿ ನೀವು. ಇಷ್ಟು ದಿವಸ ಏನೋ ಒಂದು ಚೌಕಟ್ಟಿನಲ್ಲಿತ್ತು, ಇವಾಗ ಇನ್ನು ಎಷ್ಟು ಅಪಾಯಕಾರಿ ಆಗ್ತಾ ಇದೆ ಅಂತಂದ್ರೆ ಇವತ್ತು ಉಲ್ಲಂಘಿತ ಎಲ್ಲರ ವಿರುದ್ಧ ಅವ್ರು ಮಾತಾಡಕ್ ಶುರು ಮಾಡ್ತಾರೆ. ಹೊಸ ಪಕ್ಷ ಕಟ್ಟುವ ಆಲೋಚನೆಯನ್ನು ಮಾಡ್ತಾರೆ. ಸೊ ಇದರಿಂದಾಗಿ ಹಿಂದೆ ಯಡಿಯೂರಪ್ಪನವರು ಬಿಜೆಪಿ ಬಿಟ್ಟು ಕೆಜೆಪಿಯನ್ನ ಹೋಗಿ ಇಡೀ ಬಿಜೆಪಿಯನ್ನ ಸರ್ವನಾಶ ಮಾಡಿದ ಹಾಗೆ ಇವಾಗ ಇವರು ಸಹಿತ ಒಂದು ಗುಂಪು ಮಾಡಿಕೊಂಡು ಇನ್ನೊಂದು ಪಕ್ಷವನ್ನ ಕಟ್ಟಿ ಮತ್ತೆ ಬಿಜೆಪಿಯನ್ನು ಸರ್ವನಾಶ ಮಾಡುವಂತ ಪ್ರಯತ್ನಗಳು ನಡೀತವೆ ಅನ್ನುವುದು ನನ್ನ ಅನಿಸಿಕೆ ಮತ್ತು ಅನುಮಾನ ಆಗಿದೆ. ರೈಟ್ ಸರ್, ಓಕೆ. ಸದ್ಯದ ರಾಜ್ಯ ರಾಜಕೀಯದ ಬೆಳವಣಿಗೆಯನ್ನು ಗಮನಿಸ್ತಾ ಇದ್ದರೆ ಒಂದಂತೂ ನನಗೆ ಬರ್ತಾ ಇರುವಂಥ ಪ್ರಶ್ನೆ ಅಂದರೆ, ಈ ಸೌಭಾಗ್ಯಕ್ಕ ಇಷ್ಟೊಂದು ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿದ್ದು ಅಂತ 136+ ಅನ್ನುವಂಥ ಮ್ಯಾಂಡೇಟನ್ನು ಕೊಟ್ಟರೆ ಮಾತಾಡ್ತಿರೋದು ಇವರು ಹನಿ ಟ್ರ್ಯಾಪ್ ವಿಚಾರ. ವಿರೋಧ ಪಕ್ಷವಾಗಿ ನೆಟ್ಟಗಾಗಿ ಪ್ರತಿಭಟಿಸಿ ಆಡಳಿತ ಪಕ್ಷ ಎಲ್ಲಾದರೂ ವ್ಯತ್ಯಾಸ ಮಾಡ್ತಿದ್ರೆ ಎಚ್ಚರಿಸಿ ಅಂದರೆ ಅವ್ರು ಮಾತಾಡ್ತಿರೋದು ಬೇರೆ ವಿಚಾರ. ಸೊ ಹಾಗಾಗಿ ರಾಜ್ಯದ ಜನ ಅಂದಾಗ ಬಹಳಷ್ಟು ಹೀನಾಯ ಸ್ಥಿತಿಯಲ್ಲಿದ್ದಾಗ, ಬಹಳಷ್ಟು ಸಮಸ್ಯೆಯಲ್ಲಿದ್ದಾಗ ಅವರ ಕೈ ಎತ್ತಿ ಅಭಿವೃದ್ಧಿಯನ್ನು ಮಾಡಬೇಕಾದಂತಹ ಜನಪ್ರತಿನಿಧಿಗಳು ತಮ್ಮದೇ ಲೋಕದಲ್ಲಿ ಮುಳುಗಿ ಹೋಗಿದ್ದಾರೆ. ಕರ್ನಾಟಕ ಕಾಂಗ್ರೆಸ್ ಮತ್ತು ರಾಜ್ಯ BJP ಅಂತ ಸಂದರ್ಭದಲ್ಲಿ ಮಹತ್ತರ ಬೆಳವಣಿಗೆಗಳು ನಡೀತಾನೆ ಇದ್ದಾವೆ. DK ಶಿವಕುಮಾರ್ ವಿರುದ್ಧ ಸಮರ ಸಾರೋದಕ್ಕೆ ಈ ಭೇಟಿಯ ಅನ್ನೋದೇ ಪ್ರಶ್ನೆ. ಮೇಡಮ್, ಒಂದು ಮಾತನ್ನು ಸ್ಪಷ್ಟವಾಗಿ ಮಾತಾಡ್ತಾ ಇದ್ದೀನಿ. ರಾಜ್ಯದಲ್ಲಿ ಬಣಗಳ ಬಡಿದಾಟ ಅಧಿಕಾರಕ್ಕಾಗಿ ಆಡಳಿತ ಪಕ್ಷದಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥದ್ದು 6 ಕೋಟಿಯಿಂದ 7 ಕೋಟಿ ಕನ್ನಡಿಗರಿಗೆ ಎಲ್ಲರಿಗೂ ಗೊತ್ತಿದೆ. ಯಾವ ವಿಚಾರಕ್ಕೆ ಇಲ್ಲಿ ನಡೀತಾ ಇದೆ ಆಗಲೇ ನಾನು ತಾವು ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ದೀನಿ. ಇದು ವಿಷಯನೇ ಬೇರೆ. ಇಲ್ಲಿರ್ತಕ್ಕಂಥದ್ದು ಯಾರೋ ಒಬ್ಬ ವ್ಯಕ್ತಿ ತನ್ನ ಅಧಿಕಾರಕ್ಕೋಸ್ಕರ ಆ ಪಕ್ಷದಲ್ಲಿ ಇಂಟರ್ನಲ್ ಫೈಟ್ ಏನು ನಡೀತಾ ಇದೆ, ಆ ಅಧಿಕಾರ ಉಳಿಸ್ಕೊಳ್ಳೋದಕ್ಕೆ 28 ಜನ ಏನಕ್ಕೆ ತಡೀತಾ ಇದ್ದಾರೆ, ಅವ್ರ ಮೇಲೆ ಯಾವ ರೀತಿ ದಬ್ಬಾಳಿಕೆ ನಡೀತಾ ಇದೆ, ಬೇರೆ ಬೇರೆ ರೀತಿಯಲ್ಲಿ ಅವ್ರನ್ನ ಯಾವ ರೀತಿ ಹಿಡಿದಿಟ್ಕೋಬೇಕು ಅಂತಕ್ಕಂಥದಕ್ಕೆ ಒಂದು ನಿಮಿಷ ನಿಮ್ಗೊಂದು ಪಕ್ಷನೇ ಮುಳುಗ್ ಹೋಗುತ್ತೆ. ಒಂದು ಪಕ್ಷ ವಿಷಯ ಹೊರಗೆ ಬಂದ್ರೆ ಅವ್ರ ವರ್ಚಸ್ಸು ಅಧೋಗತಿಗೆ ಹೋಗುತ್ತೆ. ಒಂದು ನಿಮಿಷ, ಸತೀಶ್ ಜಾರಕಿಹೊಳಿ ಅವರು ಒಂದು ಪದ ಬಳಕೆ ಮಾಡ್ತಾರೆ, ಗರ್ಜಿಸುವವರಿಗೆ ಸಿಡಿ ತೋರಿಸಲಾಗಿದೆ, ಸುತ್ತದಾರಿ ಯಾರೆಂದು ಗೊತ್ತಾಗಬೇಕು, ಸಿಡಿ ಫ್ಯಾಕ್ಟರಿ ಎಲ್ಲಿದೆ ಅಂತ ಹೇಳಿ ಪತ್ತೆ ಆಗಬೇಕು ಅಂತಕ್ಕಂಥ ಅವ್ರ ಪಕ್ಷದ ಸ್ವಪಕ್ಷದವರು ಹೇಳಿರ್ತಕ್ಕಂಥದ್ದು. ಹಾಗಾದ್ರೆ ಯಾರು ಗರ್ಜಿಸ್ತಾರೋ ಅವ್ರ ವಿರುದ್ಧವಾಗಿ ಈ ರೀತಿ ಬ್ಲಾಕ್ ಮೇಲ್ ತಂತ್ರವನ್ನು ಉಪಯೋಗಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟ. ಒಂದು ಇದು ಇದರಲ್ಲಿ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ವಿಷಯದಲ್ಲಿ ಯಾರು ತಲೆ ಕೆಡಿಸ್ಕೊಂಡಿಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಎರಡನೇದು, ಅಧಿಕಾರಕ್ಕೋಸ್ಕರ ಇಷ್ಟೆಲ್ಲ ಹೈ ಡ್ರಾಮಾಗಳು ನಡೀತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಮೂರನೇದು, ನಮ್ಮ ಆಮ್ ಆದ್ಮಿ ವಕ್ತಾರ ಒಂದು ಮಾತು ಹೇಳಿದ್ರು, ಅವ್ರ ಬಗ್ಗೆ ನಮಗೆ ಅಂತ ಅವ್ರದಂತ ಗೌರವ ಇದೆ. ಆದ್ರೆ ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ನಿಮ್ಮ ಯಾವುದೋ ವೈಯಕ್ತಿಕ ವಿಚಾರಗಳಿಗೋಸ್ಕರ ಸನ್ಮಾನ್ಯ ದೇವೇಗೌಡರನ್ನ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ ಕೂಡಲೇ ಅವ್ರು ಪಾಡಿದವರು ಡೆಲ್ಲಿಲಿ ಅವ್ರ ಕೆಲಸ ಕಾರ್ಯವನ್ನು ಮಾಡ್ಕೊಂತ ಬಂದ ಸೌಹಾರ್ದ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವ್ರನ್ನ ಗೆಳತಂದು ಇವತ್ತು
ಚರ್ಚೆ ಮಾಡ್ತಾ ಇದ್ದೀರಾ. ಹಾಗಾದ್ರೆ ಮಾನ್ಯ ವಿಶ್ಲೇಷಕರು ಹೇಳ್ತಾ ಇದ್ರು, ಅವ್ರ ಬಗ್ಗೆ ಕೂಡ ನನಗೆ ಅಪಾರವಾದಂಥ ಗೌರವ ಇದೆ, ಒಳ್ಳೆ ವಿಶ್ಲೇಷಕರಿದ್ದಾರೆ. ಆದರೆ ಅವರೊಂದು ಮಾತು ಹೇಳಿದ್ರು, ಹಾಗಾದ್ರೆ ಯಾವುದೇ ಇಲಾಖೆಗೆ ಸಂಬಂಧ ಪಡೆದೇ ಇರ್ತಕ್ಕಂಥ ಕೇಂದ್ರ ಮಂತ್ರಿಗಳನ್ನ ಯಾರು ಮಾತಾಡ್ಸೋಂಗಿಲ್ವಾ? ನಾಳೆಯಿಂದ ಒಂದು ಇದನ್ನ ಜಾರಿ ಮಾಡಿಬಿಡಿ, ನೀವು ಯಾರು ನಿಮ್ಮ ಸಂಬಂಧಪಟ್ಟ ಇಲಾಖೆ ಬಿಟ್ಟು ಬೇರೆ ಯಾರು ಮಂತ್ರಿಗಳನ್ನ ಮಾತಾಡಿಸಬೇಡಿ ಅಂತೇಳಿ. ದಯಮಾಡಿ ಈ ರೀತಿ ಹೇಳಿಕೆಗಳಿಂದ ಏನಾಗುತ್ತೆ ಅಂತ, ಲೋಕೋಪಯೋಗಿ ಸಚಿವರು ಕುಮಾರಸ್ವಾಮಿ ಅವರು ಬೇರೆ ರಾಜ್ಯದವರಲ್ಲ ಅಂತ ಆಗಲೇ ಹೇಳಿದ್ದೀನಿ, ಕರ್ನಾಟಕದವರೇನೆ. ನಮ್ಮ ಮಿತ್ರರು ಹೇಳ್ತಾ ಇದ್ರು, ಅವ್ರಿಗೇನೋ ಅನೇಕ ವರ್ಷಗಳಿಂದ ಕುಟುಂಬದ ಸಂಬಂಧ ಇದೆ, ಅವರಣ್ಣನಿಗೇನೋ ಆದಾಗ ಅನ್ಯಾಯ ನಡೆದಂಥ ಸಂದರ್ಭದಲ್ಲಿ ಯಾರಿಗೇ ಆಗಿರಲಿ ಅದ್ರ ಬಗ್ಗೆ ಧ್ವನಿ ಎತ್ತಕ್ಕಂಥ ನಿಮಗೂ ಇತ್ತಿಗೆ ನೀವು ಮಾತಾಡಿದ್ರೆ ಹಾಗಾದರೆ ನಾವು ಬೇಡ ಅಂದ್ವಾ? ಮಾತಾಡಿ ಅಂತಕ್ಕಂಥದ್ದನ್ನು ನಾವು ಹೇಳ್ತಾ ಇರ್ತಕ್ಕಂಥದ್ದು. ಆಮೇಲೆ ನಮ್ಮ ವಿಶ್ಲೇಷಕರು ಹೇಳ್ತಿದ್ರು, ಒಂಟೆ ಆನೆ ನಮಗದ ಅವಶ್ಯಕತೆ ಇಲ್ಲ, ಅವ್ರು ಒಂಟೆನೋ ಆನೆನೋ ನಾವು ಕೇಳ್ತಾ ಇರ್ತಕ್ಕಂಥ ರಾಜ್ಯದ ಅಭಿವೃದ್ಧಿ. ಯಾವಾಗ ರಾಜ್ಯದ ಅಭಿವೃದ್ಧಿ ಕುಂಠಿತವಾಗುತ್ತೋ ಅಂಥ ಸಂದರ್ಭದಲ್ಲಿ ವಿಪಕ್ಷಗಳಾಗಿ ನಾವು ಅವರ ವೈಫಲ್ಯಗಳನ್ನ ಇನ್ನೂ ಎಷ್ಟೇ ದಿನ ಆಗಲಿ ಎತ್ತಿ ತೋರಿಸ್ತೀವಿ ರಾಜ್ಯದ ಜನತೆಗೆ. ನೀವು ಕೊಟ್ಟಿರ್ತಕ್ಕಂಥ ಪೂರ್ಣ ಬಹುಮತದಲ್ಲಿ ಇವತ್ತು ರಾಜ್ಯ ಸರ್ಕಾರವನ್ನು ಎಲ್ಲೋ ಕೊಂಡೊಯ್ಯಬೇಕಾಗಿತ್ತು, ಬರೀ ಮಾತುಗಳಲ್ಲೇ ದಿನ ಬೆಳಗಾದ್ರೆ ಒಳಜಗಳದಿಂದಾನೆ ಇವತ್ತು ಮಾಡ್ಕೋತಾ ಈ ಪರಿಸ್ಥಿತಿ ತರ್ತಾ ಇದ್ದಾರೆ ಅಂತೇಳಿ. ಆಗಲೇ ತಾವೇನೋ ಚುಕ್ಕೆ ಮುಗ್ಗು ಎಲ್ಲ ಹೇಳ್ತಿದ್ವಿ ರಂಗೋಲಿ ಬಗ್ಗೆ. ರಂಗೋಲಿ ವಿಷಯದಲ್ಲಿ ಈ ಯಾವುದು ಮೋಸ್ಟ್ಲಿ ರಥದ ರಂಗೋಲಿ ಅದಾದ ಹಾಕಿದ್ರೆ ಅದಕ್ಕೆ ಚಕ್ರಗಳೇ ಇಲ್ಲ ಇವತ್ತು, ಯಾಕಂದ್ರೆ ಮೂವ್ ಆಗ್ತಾ ಇಲ್ಲ. ಎಲ್ಲಿರೋದು ಬರೀ ಕೇವಲ ಒಬ್ಬರ ಮೇಲೊಬ್ರು ಊಹೆ ಅಂತೆ. ಮೇಡಮ್, ಒಂದು ಮಾತನ್ನ ಸೂಕ್ಷ್ಮವಾಗಿ ತಾವು ಕೇಳಿರ್ತಕ್ಕಂಥ ಉತ್ತಮವಾದಂಥ ಪ್ರಶ್ನೆ, 48 ಜನ ಇದ್ದಾರೆ ಅಂತಕ್ಕಂಥದ್ದು ಹೇಳ್ತಾರೆ. ಮಾನ್ಯ ಆಮ್ ಆದ್ಮಿ ವಕ್ತಾರರು ಕೂಡ ನನಗೆ ಹೇಳಬೇಕಾಗ್ತದೆ, 48 ಜನ ಇದ್ದಾರೆ ಅಂತಕ್ಕಂಥ ಆಪಾದನೆ ಮಾಡ್ತಾರೆ, ಕೇಂದ್ರ ಮಂತ್ರಿಗಳಿದ್ದಾರೆ ಇದರಲ್ಲಿ ಅಂತಕ್ಕಂಥ ಮಾತನ್ನು ಆಪಾದನೆ ಮಾಡ್ತಾರೆ. ಏನು ಮಾಡ್ತಾ ಇದ್ದೀರಾ ನೀವು? ರಾಜ್ಯನ ಎಲ್ಲಿ ತಗೊಂಡು ಹೋಗ್ತಾ ಇದ್ದೀರಾ? ಗಾಳಿಯಲ್ಲಿ ಗುಂಡೊಡೆದ್ಬಿಟ್ಟು ನಿಮ್ಮ ಪ್ರಯೋಜನಕ್ಕೋಸ್ಕರ ರಾಜ್ಯವನ್ನು ಯಾವ ದಾರಿ ತಗೊಂಡು ಹೋಗ್ತಾ ಇದ್ದೀರಾ? ಹಾಗಾದ್ರೆ ಅಭಿವೃದ್ಧಿ ವಿಷಯಗಳಲ್ಲಿ ಮಾತಾಡ್ತಾ ಇದ್ದೀರಾ ನೀವು? 48 ಜನ ಅಂತಂದ್ರೆ ಒಂದ್ಸತಿ ಹೇಳಿದ್ರೆ ತೋರಿಸ್ಬೇಕು ಒಂದಾದ್ರೂ ಕೂಡ. ನೀವು ಹೇಳ್ತಾರೆ ನಮ್ಮ ಮನೇಲಿ CC ಕ್ಯಾಮ್ರಾ ಇಲ್ಲ, ಯಾರೋ ಬಂದೋದ್ರು ಅವ್ರ ಫೋಟೋ ತೋರಿಸಿದ್ರೆ ನಾನು ಕಂಡುಹಿಡಿತೀನಿ, ಕಂಪ್ಲೇಂಟ್ ಕೊಡಿ ಅಂತಂದರೆ ಇಲ್ಲ ಲಿಖಿತಪೂರ್ವಕ ಅಂತ ಇದು ಕೊಟ್ಟಿದ್ದೀನಿ ಅಂತಾರೆ. ಹಾಗಾದರೆ ನೀವೇನು ಜನಗಳ ಕಿವಿಗೆ ಏನಾದರೂ ಹೂ ಇಡ್ತಾ ಇದ್ದೀರಿ ರಾಜ್ಯದ ಜನತೆಗೆ? ದಯಮಾಡಿ ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ಆಡಳಿತ ಮಾಡೋಕ್ಕೆ ನಿಮ್ಮ ಕೈಲಾದರೆ ಮಾಡಿ, ಆಗಲಿಲ್ಲ ಅಂದರೆ ಬಿಟ್ಟೋಗಿ. ರಾಜ್ಯದಲ್ಲಿ ಸಾಕಷ್ಟು ಜನ ಈ ರಾಜ್ಯದ ಬಗ್ಗೆ ಕಾಳಜಿ ವಹಿಸಿರ್ತಕ್ಕಂಥವ್ರು ಇದ್ದಾರೆ. ನಿಮ್ಮ ಕೇವಲ ಒಳಜಗಳಕ್ಕೋಸ್ಕರ ರಾಜ್ಯವನ್ನು ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ಮಾಡಬೇಡಿ ಅಂತಕ್ಕಂಥದ್ದು ಸ್ಪಷ್ಟ. ರೈಟ್. ದಿಲೀಪ್, ನೀವು ಹೇಳಬೇಕು ಏನಂದರೆ, ಪಕ್ಷದಲ್ಲಿದ್ದಾಗಲೇ ಭಯಂಕರ ಹೋರಾಟ ಮಾಡೋದವರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಹಾಗಾಗಿ ಈಗ ಪಕ್ಷದಿಂದ ಉಚ್ಚಾಟನೆ ಆಗಿದ್ದಾರೆ, ಫುಲ್ ಸ್ವತಂತ್ರ ಸಿಕ್ಕಿದೆ ಅವರು ಅವ್ರ ಬಣದವ್ರು ಹೆಂಗೆ ಬೇಕೋ ಹಂಗೆ ಏನಿದೆ ಆ ಸತ್ಯವನ್ನು ರಾಜ್ಯ ಜನತೆ ಮುಂದೆ ನೋಡಿ. ಈಗ ಅವ್ರಿಗೆ ಸ್ವತಂತ್ರ ಸಿಕ್ಕಿದೆ, ಸ್ವತಂತ್ರ ಸಿಕ್ಕಿ ಅವ್ರು ಏನು ಬೇಕಾದರೂ ಮಾಡ್ಬೋದು. ನೀವು ಹೇಳಿದ್ ಕರೆಕ್ಟ್ ಇದೆ. ಮತ್ತೆ ನಾವು ಯತ್ನಾಳ್ರವ್ರ ವಿಚಾರ ಮಾತನಾಡಬೇಕಾದಾಗ ಯತ್ನಾಳ್ರವರು ಎಷ್ಟು ಜನ MLAಗಳನ್ನ ಗೆಲ್ಸ್ಕೊಂಡ್ಬಂದಿದ್ದಾರೆ ಅಂತಕ್ಕಂಥದ್ದನ್ನ ನಾವೆಲ್ಲ ಕೂಲಂಕುಷವಾಗಿ ಯೋಚನೆ ಮಾಡಬೇಕಾಗತ್ತೆ. ಅವರಿಂದ ನಿಮ್ಗೆ ಅಲ್ಲಲ್ಲ, ಈಗ ಅವರು ಸ್ವಂತ ಪಾರ್ಟಿ ಕಟ್ತೀನಿ ಅಂತ ಹೇಳ್ತಾ ಇದ್ದಾರಲ್ವಾ, ಒಂದು ಪಾರ್ಟಿ ಕಟ್ತಕ್ಕಂಥ ನಾಯಕ ಅಟ್ಲೀಸ್ಟ್ ಒಂದು 10 ಜನ MLAನಾರು ಗೆಲ್ಸ್ಕೊಂಡಿರ್ಬೇಕು. ಯಾಕೆ ನೀವು ಹಂಗೆ ಯೋಚನೆ ಮಾಡ್ತೀರಿ? ಅಲ್ಲ, ಒಬ್ಬ ಝೀರೋ ಹೀರೋ ಆಗುವಂತ ಉದಾಹರಣೆಗಳೇ ಇದ್ದಾಗ ವರ್ಚಸ್ಸಿದ್ದವ್ರು ಏನ್ ಬೇಕಾದ್ರೂ ಮಾಡಬಹುದು. ಈ ಮಟ್ಟಕ್ಕೆ ಕರ್ಕೊಂಡ್ ಬಂದಿದೆ. ನೀವು ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡೋ ಮೂಲಕ ಕುಟುಂಬ ರಾಜಕಾರಣವನ್ನ ಪ್ರೋತ್ಸಾಹಿಸಿದಂಗಾಯ್ತು. ಅಲ್ಲಲ್ಲ, ಈಗ ವಿಜಯೇಂದ್ರ ಅವರು ಯಡಿಯೂರಪ್ಪ ಅವ್ರ ಮಗನ ಕಾರಣಕ್ಕೋಸ್ಕರ ಕುಟುಂಬ ರಾಜಕಾರಣ ಅಂತ ಹೇಳ್ತಾ ಇದ್ದೀರಿ ನೀವು. ಕುಟುಂಬ ರಾಜಕಾರಣ ಅಲ್ಲ, ವಿಜಯೇಂದ್ರ ಅವರು ಯಡಿಯೂರಪ್ಪ ಮಗನಿಂದ ರಾಜಕಾರಣಿ ಆಗಿದ್ದಲ್ಲ. ಇವಾಗ ನೋಡಿ, ವಿಜಯೇಂದ್ರ ಅವ್ರ ವರ್ಚಸ್ಸೇ ಬೇರೆ ಆಗಿದೆ. ಇನ್ನೂ ಸ್ವಲ್ಪ ಹಿಂದಕ್ಕೆ ಹೋಗೋಣ. ಎಲ್ಲಿದ್ದಾರೆ ಈಶ್ವರಪ್ಪನವರು? ಎಲ್ಲಿದ್ದಾರೆ ಈಶ್ವರಪ್ಪನವರು? ಇಂಥ ಹಲವಾರು ನಾಯಕರು ಎಲ್ಲಿದ್ದಾರೆ ಬಿಜೆಪಿಯಲ್ಲಿ? ಅಲ್ಲಲ್ಲ, ಈಶ್ವರಪ್ಪನವರು ಇದೇ ವಿಚಾರಕ್ಕೆ ಅವರು ಜಗಳ ಮಾಡ್ಕೊಂಡು ಇದೇ ಟಿಕೆಟ್ ವಿಚಾರಕ್ಕೆ ಇವರು ಹೊರಗಡೆ ಹೋದಂತರು. ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಕುಟುಂಬ ರಾಜಕಾರಣವನ್ನ ಬಿಜೆಪಿಯಲ್ಲಿ ವಿರೋಧಿಸೋ ಹಾಗಿಲ್ಲ. ನೋಡಿ, ಈಗ ಕುಟುಂಬ ರಾಜಕಾರಣ ಅಂತ ಹೇಳ್ತಕ್ಕಂಥ ಪಕ್ಷಗಳು ಯಾವ ಪಕ್ಷಗಳು ಕುಟುಂಬ ರಾಜಕಾರಣ ಇಡೀ ಪಕ್ಷವನ್ನೇ ಅಲ್ಲ, ಇಡೀ ಕಾಂಗ್ರೆಸ್ ಪಕ್ಷವನ್ನೇ ಒಂದು ಕುಟುಂಬಕ್ಕೆ ಮಾರ್ಬಿಟ್ಟಿದಾರಲ್ಲ 75 ವರ್ಷದಿಂದ. ಚರ್ಚೆ ಮಾಡ್ಬೇಕಲ್ವಾ? ನೋ, ಈಗ ಕುಟುಂಬ ರಾಜಕಾರಣನೇ ಬೇರೆ, ಪಕ್ಷದಲ್ಲಿ ಸಂಪೂರ್ಣ ಕುಟುಂಬ ಇರೋದೇ ಬೇರೆ. ನೀವು ಕಾಂಗ್ರೆಸ್ ತೆಗೆದುಕೊಂಡ್ರೆ ಸಂಪೂರ್ಣ ಕುಟುಂಬದಲ್ಲೇ ಇದೆ. ಯಾವುದೋ ಒಂದು ಕ್ಷೇತ್ರದಲ್ಲಿ ಒಂದು ಟಿಕೆಟ್ ಕೊಡಿ, ಅವ್ರ ಅಪ್ಪ ನಿಂತ್ಕೊಂಡಿದ್ದಾರೆ, ಮಗನ್ ಕೊಡಿ ಅಂತಕ್ಕಂಥದ್ದು ಪಕ್ಷದಲ್ಲಿ ಇರ್ತಕ್ಕಂಥ ಒಂದು ಕುಟುಂಬ ರಾಜಕಾರಣ. ಕುಟುಂಬಕ್ಕೆ ಪಕ್ಷವನ್ನ ಸೇಲ್ ಮಾಡ್ತಕ್ಕಂಥದ್ದು ಅದು ಕಾಂಗ್ರೆಸ್ನ ಒಂದು ಸಂಸ್ಕೃತಿ. ಇನ್ನ ನೀವು ಅನಂತ್ ಕುಮಾರ್ ಹೆಗಡೆ ಮತ್ತೆ ಪ್ರತಾಪ್ ಸಿಂಹ ಅವ್ರದ್ದು ಹೇಳ್ತಿದ್ರಿ, ಮತ್ತೆ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು. ಸೊ ನೋಡಿ, ಅನಂತ್ ಕುಮಾರ್ ಹೆಗಡೆ ಅವ್ರ ವಿಚಾರ ತೆಗೆದುಕೊಂಡಾಗ ಅದು, ಮತ್ತೆ ಪ್ರತಾಪ್ ಸಿಂಹ ಅವರು ತೆಗೆದುಕೊಂಡಾಗ, ಅದ್ರ ಜೊತೆ ಕಟೀಲ್ ಅವರು ತೆಗೆದುಕೊಂಡಾಗ 3-4 ಜನದ್ದು ಟಿಕೆಟ್ ತಪ್ಪುತ್ತೆ. ಅವತ್ತು ಟಿಕೆಟ್ ತಪ್ಪಿದ ವಿಚಾರಕ್ಕೂ ಇವ್ರು ಹೇಳ್ತಿದ್ರು ಮುಸಲ್ಮಾನ್ ವಿರುದ್ಧವಾಗಿ ಮಾತನಾಡಿದಕ್ಕೆ ಟಿಕೆಟ್ ತಪ್ಪು ಅಂತಕ್ಕಂಥದ್ದು ಇದು ಶುದ್ಧ ಸುಳ್ಳು. ಅದೇ ಇದನ್ನ ತಗೊಂಡು ಎಲ್ಲೆಲ್ಗೂ ಲಿಂಕ್ ಮಾಡೋದು ಬೇಡ. ನೋಡಿ, ಈ ದೇಶದಲ್ಲಿ ಸಂವಿಧಾನವನ್ನ ಒಪ್ಕೊಂಡು ಈ ದೇಶವನ್ನ ಪ್ರೀತಿಸ್ತಕ್ಕಂಥ ಎಲ್ಲ ಮುಸಲ್ಮಾನರು ನಾವು ಪ್ರೀತಿಸ್ತೀವಿ.
ಅದು ಅನಂತಕುಮಾರ್ ಹೆಗಡೆ ಅವ್ರ ವಾದ ಆಗಿರ್ಬೋದು ಅಥವಾ ಪ್ರತಾಪ್ ಸಿಂಹ ಅವ್ರ ವಾದ ಆಗಿರ್ಬೋದು. ಈ ದೇಶದಲ್ಲಿ ಇದ್ಕೊಂಡು ಪೆಟ್ರೋಲ್ ಬಾಂಬ್ಗಳನ್ನ ಹಾಕೊಂಡು ಪೊಲೀಸ್ ಸ್ಟೇಷನ್ಗಳನ್ನ ಸುಟ್ಕೊಂಡು ಇದ್ದಿದ್ರು ಬೀದಿಲಿ ಲಾಂಗು ಬಚ್ಚುಗಳನ್ನ ಹಿಡ್ಕೊಂಡು ಓಡಾಡೋರ ವಿರುದ್ಧವಾಗಿ ನಾವು ಇದ್ದೀವಿ, ಎಲ್ಲರೂ ಇದ್ದೀವಿ. ಅಂತವ್ರು ಪರವಾಗಿದ್ದಾರೆ ಅಂತ ನಾವೇನು ಮಾಡ್ಲಿಕ್ಕಾಗಲ್ಲ. 3 ಲಕ್ಷ ಕಿಟ್ಗಳನ್ನ ವಿತರಣೆ ಮಾಡಿದ್ದಾರೆ. ಅದೇ ಮುಸಲ್ಮಾನ್ ವಿರೋಧಿ, ಅದೇ ನಾನು ಲೆಟ್ ಮಿ ಕಂಪ್ಲೀಟ್, ಅದೇ ಮುಸಲ್ಮಾನ್ ವಿರೋಧಿ ಏನಾದ್ರೂ ಬಿಜೆಪಿ ಆಗಿದ್ರೆ ನಮ್ಮ ವಕ್ತಾರರ ಪ್ರಕಾರ ಇವತ್ತು 30 ಲಕ್ಷ ಕಿಟ್ಗಳನ್ನ, ರಂಜಾನ್ ಕಿಟ್ಗಳನ್ನ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಹಾಗಾದ್ರೆ ಮುಸಲ್ಮಾನ್ ವಿರೋಧಿ ತನ ಹೆಂಗ್ ಬಂತು? ಇನ್ನ ನಮ್ಮ ಇವ್ರು ಹೇಳ್ತಾ ಇದ್ರು ಏನೋ DK ಅಂತಕ್ಕಂಥ ದೊಡ್ಡ ಆನೆ ಅದು ಅಂತ ಹೇಳಿ. ಪಾಪ ಆನೆ ಮಾಡಾಕ್ಬಿಟ್ಟಿದ್ದಾರೆ ಸ್ವಾಮಿ. ಆನೆ ಅಲ್ಲ, ನೀವಲ್ಲ, ರಾಜಕೀಯ ವಿಶ್ಲೇಷಕ ಗಾಟ್ ಇಟ್, ನಿಮ್ ಕಾಂಟೆಕ್ಸ್ಟ್ ನಂಗೆ ನೀವು ಜಾತ್ಯತೀತ ನಿಲುವಿಗೆ ಬರ್ತಾ ಇದ್ರೆ ಓಕೆ ರೈಟ್. ಅಲ್ಲ ನೋಡಿ, ನೀವು ಈ ಕಡೆ ಇವ್ರೇನೋ ಕೊಟ್ರು, ಕಾಂಗ್ರೆಸ್ನವ್ರೇನೋ ಕೊಟ್ರು ಅಂತ ಇಲ್ಲಿ ಹಲಾಲ್ ಬಜೆಟ್, ಪಾಕಿಸ್ತಾನ್ ಬಜೆಟ್, ತುಷ್ಟೀಕರಣ ಅಂತೀರಿ. ಅಲ್ಲೆಂತ ಈದ್ ಕಿಟ್ಟ, ರಂಜಾನ್ ಕಿಟ್ಟ ಕೊಟ್ಟಿದ್ದು. ನಾನು ಮೊದಲೇ ಅದನ್ನ ಕೇಳಿದೆ. ಈ ದೇಶವನ್ನ ಹಕ್ಕೊಂಡು, ಈ ದೇಶವನ್ನ ಪ್ರೀತಿಸಿ, ಈ ದೇಶದಲ್ಲಿ ಭಾರತ್ ಮಾತಾ ಕಿ ಜೈ ಅನ್ನೋರಿಗೆ ನಾವು ಬೆಲೆ ಕೊಡ್ತೀವಿ. ಈ ದೇಶದಲ್ಲಿ ಒಂದು ಪಾಕಿಸ್ತಾನದ ಮ್ಯಾಚ್ ನಡಿಬೇಕಾದ್ರೆ ಪಾಕಿಸ್ತಾನಕ್ಕೆ ಜೈ ಅಂತಾನಲ್ಲ, ಈ ದೇಶದಲ್ಲಿ ಏನಾದ್ರೂ ಒಂದು ಪ್ರೋಗ್ರಾಮ್ ನಡಿಬೇಕಾದ್ರೆ ಅಥವಾ ಒಂದು ಪ್ರತಿಭಟನೆ ನಡಿಬೇಕಾದ್ರೆ ಪಾಕಿಸ್ತಾನಕ್ಕೆ ಜೈ ಅನ್ಕೊಂಡೋಯ್ತಾನಲ್ಲ, ಅಂತ ವಿರುದ್ಧವಾಗಿ ನಾವು ಇದ್ದೀವಿ. ಅಂತ ಮುಸಲ್ಮಾನ್ ಯಾರೇ ಆಗಿರೋದು ಅಂತ ವಿರುದ್ಧನೇ ನಾವು ಅದು ನಾವು ಹೇಳ್ತೇವೆ. ಇನ್ನೊಂದು ಲೆಟ್ ಮೀ ಒಂದು ಆನ್ಸರ್ ಮಾಡಬೇಕು. DK ಅಂತಕ್ಕಂಥ ಒಂದು ಆನೆ ಯಾರು ಕಟ್ಟಾಕ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ರು. ನಾನು ಆನೆ ಬಗ್ಗೆ ಒಂದು ಹೇಳಲೇಬೇಕು. ಎಲ್ಲೆನ ಮೂರ್ತಿ ಅಂತಕ್ಕಂಥ ಅವರ ಗುರು, ಅಪ್ಪಟ ಗುರು, ಒಂದು ಮಾತು ಹೇಳ್ತಾರೆ. ಅವರ ರಾಜಕೀಯವಾಗಿ ಬೆಳೆಸಿದಂತಹ ಗುರು ಎಲ್ಲೆನ ಮೂರ್ತಿ ಅವರು, ನೀವು ಹೋಗಿ ಅವರ ಒಂದು ಎಪಿಸೋಡ್ ನ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಇದೇ DK ಶಿವಕುಮಾರ್ ಕನಕ್ಪುರದಿಂದ ಇದೇ ಗಂಧದ ತುಂಡುಗಳನ್ನ, ಗಾಂಜಾ ಸೊಪ್ಪುಗಳನ್ನ ತೆಗೆದುಕೊಂಡ್ಬಂದು ಮಂಚದ ಕೆಳಗಡೆ ಇಟ್ಬಿಟ್ಟು ಸೇಲ್ ಮಾಡ್ತಿದ್ರು ಅಂತ ಎಲ್ಲೆನ್ ಮೂರ್ತಿ ಅವರು ಹೇಳಿದ್ದಾರೆ. ಇದೇ TJ ಅಬ್ರಾಹಂ ಸಿಂಗ್ ಅಂತಕ್ಕಂಥ ಒಬ್ಬ ವ್ಯಕ್ತಿ, TJ ಅಬ್ರಾಹಂನವರು ನೇರವಾಗಿ ಹೇಳಿದ್ದಾರೆ, ನಾನು ಕೊತ್ವಾಲ್ ರಾಮಚಂದ್ರನನ್ನ ಅಶೋಕ ಹೋಟ್ಲಲ್ಲಿ ಅರೆಸ್ಟ್ ಮಾಡಬೇಕು ಅಂತ ಹುಡುಕೊಂಡು ಹೋದಾಗ ಇದೇ ಸಂಗ್ರಾಮ್ ಸಿಂಗ್ ಇದೇ DK ಶಿವಕುಮಾರ್ ಒಂದು ಹೆಸರಾಂತ ರಾಜಕಾರಣಿ ಬ್ಲೂ ಫಿಲ್ಮ್ ತೋರಿಸ್ತಿದ್ರು ಅಂತ ಹೇಳ್ತಾರೆ. ಇದೇ ಎಲ್ಲೆನ್ ಮೂರ್ತಿ ಅವರು ಹೇಳ್ತಾರೆ, ಒಂದು ಸಿನಿಮಾ ನೋಡ್ಬೇಕಾದ್ರೆ ಅವತ್ತು ₹1 2 ಕೊಡ್ಬೇಕಾಯ್ತು. ಅದೇ DK ಶಿವಕುಮಾರ್ ಅಂದ್ರೆ ಕೆಟ್ಟ ಕೆಲಸ ಮಾಡಿದವ್ರು ಹಂಗೆ ಬದುಕಬೇಕು, ಬದಲಾವಣೆ ಮಾಡ್ಕೊಳಂಗಿಲ್ಲ ಜೀವನದಲ್ಲಿ, ಬದಲಾವಣೆ ಮಾಡ್ಕೊಬೇಕು. ಆದ್ರೆ ಈ ಸಂಸ್ಕೃತಿಯಿಂದ ಬಂದವರು ಇವತ್ತು ಪಾಠ ಹೇಳ್ತಾರಲ್ಲ, ಎಲ್ಲೋ ಕುತ್ಕೊಂಡು ಹೋಗ್ಬಿಟ್ಟು ಯಾವ್ದೋ ನ್ಯೂಸ್ 18 ಒಂದ್ರಲ್ಲಿ ಕುತ್ಕೊಂಡ್ಬಿಟ್ಟು ಸಂವಿಧಾನವನ್ನ ಮುಸಲ್ಮಾನರಿಗೋಸ್ಕರ ಬದಲಾಯಿಸ್ಬಿಡ್ತೀವಿ ಅಂತ ಹೇಳ್ತಾರಲ್ಲ. ಅವ್ರ ಪರವಾಗಿ ಮಾತಾಡ್ತಾ ಇಲ್ಲ. ಅಂಗುಲಿಮಾಲ ಬದಲಾಗಿದ್ದನ್ನ ನಾವು ನೋಡಿದೀವಿ. ಅಂದ್ರೆ ಎಲ್ಲ ಬದಲಾಗಿದ್ದಾರೆ. ಇವತ್ತು ಎಲ್ಲ ಸಂವಿಧಾನವನ್ನ ಬದಲಾಯಿಸ್ತೀವಿ ಮುಸಲ್ಮಾನರಿಗೋಸ್ಕರ ಅಂತ ಹೇಳ್ತಾರಲ್ಲ. ಬರ್ತೀನಿ ಎಡಳಿ ಸರ್, ನೀವು ಮಾತಾಡ್ಬೇಕು. ನನ್ಗೆ ನೀವು ಆಗ್ಲೇ ಮಾತಾಡಿದಾಗ ಒಂದು ಕುತೂಹಲ ಬಂದ್ಬಿಡ್ತು. ಈ 2.5 ಅನ್ನುವಂಥ ಡೀಲಿಗೆ ಬರೋಣ. ರೈಟ್, ಅಂಥ ಸಿಚುವೇಶನಿಗೆ ಒಂದು 6 ತಿಂಗಳಲ್ಲಿ ಹಸ್ತಾಂತರ ಆಗಬೇಕು ಅನ್ನೋದಾದರೆ, ಈಗ ರಾಜಣ್ಣವ್ರು ಇರ್ಬೋದು ಅಥವಾ ಈ ಹನಿ ಟ್ರ್ಯಾಪ್ ಬಗ್ಗೆ ಓಪನ್ ಆಗಿ ಸದನದಲ್ಲಿ ಮಾತಾಡಿದ್ರು, ತಾನು ಬೆಂಕಿಲಿ ಕೂತ್ಕೊಂಡು ಬೇಯ್ಕೊಂಡು ಇನ್ನೊಬ್ರು ನನಗೆ ಬೆಂಕಿಗೆ ಹಾಕಿದ್ರು ಅಂತ ಹೇಳ್ಕೊಳ್ಳೋ ಸಿಚುವೇಶನ್ ಸರ್ ಇದು? ತನ್ನ ಗೌರವ ರಾಜಕೀಯ ಅನ್ನೋದು ಯಾವ ವಿಷಯದಲ್ಲಿ ಸರ್? ಯಾವ ವಿಷಯದಲ್ಲಿ? ಯಾವುದೋ ಹಗರಣ ದುಡ್ಡು ಅಂದ್ರೆ ಬೇರೆ ಸರ್. ಮೇಡಮ್, ರಾಜಕೀಯದಲ್ಲಿ ಇವೆಲ್ಲವೂ ಸರ್ವೇ ಸಾಮಾನ್ಯ. ಅದಕ್ಕಿಂತ ಹೆಚ್ಚಾಗಿ ಈಗ ರಾಜನ್ ಅವರು ನೀವ್ ಏನೇ ಹೇಳಿದ್ರು ಸಹಿತ ಅವ್ರ ಹಿಂದೆ ಸೂತ್ರಧಾರರು ಬೇರೆ ಇದ್ದಾರೆ. ರಾಜನ್ನ ತಾವೇ ಇದನ್ನ ಮಾಡಿಲ್ಲ, ಆಯ್ತಾ? ಇದನ್ನೇ ಸದನದಲ್ಲಿ ಎಕ್ಸ್ಪೋಸ್ ಮಾಡ್ಬೇಕಂತ ಪೂರ್ಣ ಬಂದಿರೋದು ಯಾವ್ದು ಅಂತ ಈಗಾಗಲೇ ಗೊತ್ತಿದೆ. ಸೊ ಆದ್ರಿಂದ ನಾವು ಹೇಳ್ತಾ ಇರೋದು ಬಿಜೆಪಿ ಅಲ್ಲ, JDS ಅಲ್ಲ, ಇನ್ನು ಕಾಂಗ್ರೆಸ್. ಅದು ಯಾರು ಅಂತ ಎಡಳಿ ಸರ್ ಹೇಳ್ಬಿಡ್ಬೇಕಲ್ಲ. ನಾನು ಇವಾಗ ಸರ್ ನೇರನೇ ಹೇಳ್ತಾ ಇದ್ದೀನಿ, ಕೇಳ್ಕೊಳ್ಳಿ. ಇವಾಗ ಪವರ್ ಶೇರಿಂಗು, ಪವರಿಗೋಸ್ಕರ, ಅಧಿಕಾರಕ್ಕೋಸ್ಕರ ಈ ಎಲ್ಲಾ ರೀತಿಯ ತಂತ್ರಗಾರಿಕೆಯನ್ನ ಎಲ್ಲಾ ಪಕ್ಷದವರು ಮಾಡಿದ್ದಾರೆ. ನಿಮ್ಮ ಕಾಂಗ್ರೆಸ್ ಬಿಜೆಪಿ ಆಗಿರ್ಬಹುದು, JDS ಆಗಿರ್ಬಹುದು. ಈಗ ನಾವು ಆರೋಪ ಮಾಡಬಹುದು ಈಗ ಅದು ಆಡಳಿತ ಪಕ್ಷ ಅಂತ, ಆದ್ರೆ ಇವಾಗೂ ಸಹಿತ ನಿಮ್ಮಲ್ಲಿಯೂ ಸಹಿತ ಆಳುವ ಸಂದರ್ಭದಲ್ಲಿ ಭಿನ್ನಾಭಿಪ್ರಾಯಗಳು ಇದ್ವು. ಅನಂತಕುಮಾರ್ ಅವರು ಮತ್ತು ಯಡಿಯೂರಪ್ಪನವರು ಹೇಗೆ ಕಿತ್ತಾಡ್ತಿದ್ದಾರೆ ಅಂತ ನಿಮ್ಗೆ ಗೊತ್ತಿತ್ತು. ಇವೆಲ್ಲಾ ಪಕ್ಷದಲ್ಲೂ ಆಡಳಿತದಲ್ಲಿ ಇದ್ದಾಗೂ ಸಹಿತ ಅಭಿಪ್ರಾಯ ಭೇದ, ಭಿನ್ನಾಭಿಪ್ರಾಯ, ಜಗಳ, ತಂತ್ರಗಾರಿಕೆ, ಆರೋಪ ಪ್ರತಿರೋಪ, ಪ್ರತಿ ಆರೋಪ ಇವೆಲ್ಲವೂ ಇದ್ದದ್ದೇ. ಇದಕ್ಕೆ ಬರೀ ಕಾಂಗ್ರೆಸ್ ಮಾತ್ರ ಹೊರತಲ್ಲ, ಇದನ್ನ ಗಮನ ಇಟ್ಕೊಳ್ಳಿ. ಹಿಂದಿನ ನಮ್ಮ ಇತಿಹಾಸ ಇದೆಲ್ಲವನ್ನು ಹೇಳುತ್ತೆ. ಆದರೂ ಸಹಿತ ನಾವು ಆಳುವ ಪಕ್ಷವನ್ನ ನಾವು ಪ್ರಶ್ನಿಸಬೇಕಾಗುತ್ತೆ, ಪತ್ರಕರ್ತರಾಗಿರ್ಬಹುದು. ಅಲ್ಲ, ಈ ಸೌಭಾಗ್ಯಕ್ಕೆ ಸರ್ ನಾವು ಈ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ಕೊಂಡಿರೋದು ಇದನ್ನ ನೋಡೋದಕ್ಕ. ಮೇಡಮ್, ನಾನು ಹೇಳ್ತಾ ಇರೋದು ಜನಪ್ರತಿನಿಧಿಗಳೇನೋ ಮೇಲ್ಗಡೆಯಿಂದ ಉದಿರಿ ಬಂದವರಲ್ಲ, ನೆನ್ಪಿಟ್ಕೊಳ್ಳಿ.
ಅವರೆಲ್ಲರೂ ಸಹಿತ ಇದೇ ಜನಸಾಮಾನ್ಯರಿಂದ ಬಂದಿರತಕ್ಕಂಥವ್ರು, ಇದೇ ಎಷ್ಟೋ ಜನ ಕ್ರಿಮಿನಲ್ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು, ಎಷ್ಟೋ ಜನ ಅಧಿಕಾರ ದಾಹದಿಂದ ಬಂದಿರತಕ್ಕಂಥವ್ರು, ಎಷ್ಟೋ ಜನ ಸ್ವಾರ್ಥದಿಂದ ಬಂದಿರತಕ್ಕಂಥವ್ರು. ಅವರೆಲ್ಲರೂ ಸಹಿತ ದೇವತೆಗಳಂತೂ ಅಲ್ಲ. ಆಮೇಲೆ ಅವ್ರ ಎಲ್ಲ ಪ್ರತಿಯೊಬ್ಬ ರೀತಿಯಲ್ಲಿ ಬಂದಿದ್ದಾರೆ ಅಂತಲೂ ಗೊತ್ತಾಗುತ್ತೆ ನಮಗೆ. ಒಂದೊಂದು ಮೆಟ್ಟಲನ್ನ ಹತ್ತಬೇಕಾದಾಗೂ ಸಹಿತ 10 ಜನ ತುಳಿದೇ ಮೇಲೆ ಹತ್ತಿ ಬಂದಿರ್ತಾರೆ. ರೈಟ್. ಅನಿಲ್ ಅವರೇ, ನೀವು ಹೇಳಬೇಕು. 2.5 ವರ್ಷದ ವಿಚಾರಕ್ಕೆ ಬರೋದಾದ್ರೆ ನನಗೆ ಬಹಳ ಕುತೂಹಲ ಆಗ್ತಿದೆ. ಶಶಿಕಾಂತ್ ಯಡಳ್ಳಿ ಅವ್ರು ಮಾತಾಡ್ದಂಗೆ ತನ್ನ ಪಕ್ಷನೇ ಅಧೋಗತಿಗೆ ಹೋಗುತ್ತೆ. ಈ ಹನಿ ಟ್ರ್ಯಾಪ್ ವಿಚಾರವನ್ನು ಪ್ರಸ್ತಾಪ ಮಾಡಿ, ಸದನದಲ್ಲಿ ಪ್ರಸ್ತಾಪ ಮಾಡಿ, ಈಗ KN ರಾಜಣ್ಣವರು ಪತ್ರ ಮುಖೇನ ಗೃಹ ಸಚಿವರಿಗೆ ಕಂಪ್ಲೇಂಟು ಕೊಟ್ಟಿದ್ದಾರೆ. ತನಿಖೆ ಏನಾದ್ರು ಆಗ್ಬಿಟ್ರೆ, ಸತ್ಯ ಹೊರಗಡೆ ಬಂದುಬಿಟ್ರೆ, ಆ್ಯಸ್ ಪರ್ ರೈಟ್ ನಾವು ಇರೋ ಸಿಚುವೇಶನ್ ಕಾಂಗ್ರೆಸ್ಸೇ ಮುಳುಗಡೆ ಆಗ್ಬೋದಲ್ವಾ? ಮೇಡಮ್ ನೋಡಿ, ನೀವೆಲ್ಲ ಹೂವಾಪೋಹಗಳ ಬಗ್ಗೆ ಮಾತಾಡ್ತಿದ್ದೀವಿ. ಇದೇ ಹೂವಾಪೋಹಗಳು ತುಮಕೂರು ಭಾಗದಲ್ಲಿ ನಿನ್ನೆ ಇದೇ ಚಾನಲ್ಗೆ ಬಂದಿದ್ರು. ಅವ್ರು ನನಗೆ ಹೇಳಿದರು ಏನಾಗಿರ್ಬೋದು ಸರ್ ಅಂತ. ಅವ್ರು ಅಂದರು, ಸರ್ DK ಶಿವಕುಮಾರ್ ಅವ್ರು ಕ್ಯಾಮ್ರಾ ಇಟ್ಟಿರ್ಬೋದು, BY ವಿಜಯೇಂದ್ರ ಅವರು ಲೈಟ್ ಬಿಟ್ಟಿರ್ಬೋದು ಅಂತ. ಯಾಕಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ ನಿಮ್ಗೆ ಯಾಕೆ ಬೇಜಾರು ಆಯ್ತು ಅಲ್ಲ ಹೇಳ್ತಾ ಇದ್ದಾರೆ ಇವ್ರು ಈಗಿನ ಹೇಳಿದ್ರು DK ಶಿವಕುಮಾರ್ ಅವರು ಬ್ಲೂ ಫಿಲ್ಮ್ ಮಾಡ್ತಾ ಇದ್ದಾರೆ. ಸಾಕ್ಷಿ ಸಿಗುತ್ತೆ, ಸಾಕ್ಷಿ ಇಲ್ದೆಲ್ಲ ಮಾತಾಡ್ತಾ ಇಲ್ಲ ನಾವು. ಸರ್ ನಮಗೂ ಒಂದು ಸಾಕ್ಷಿ ಹೇಳಿದ್ದಾರೆ. ಒಂದು ಅಜ್ಜ ವಯಸ್ಸಾಗಿ ಯಾರೋ ಹೇಳಿದ್ರು ಅಂತ ಬಂದು ಗಾಡಿ ಗುಂಡೊಡೆಯೋದಲ್ಲ. ಯಾರೋ ಗುಜರಾತಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಎಲ್ಲ ಹೆಕ್ ಬಿಟ್ಟಿದ್ದು ಈ ಟೀ ಪುಡಿಗಳಿತ್ತಲ್ಲ, ಅದನ್ನ ಹಾಕೊಂಡು ಟೀ ಮಾಡಿ ಮಾರ್ತಾ ಇದ್ರಂತೆ. ಅವ್ರು ಇವತ್ತು ಯಾವುದೋ ಜಾಗದಲ್ಲಿದ್ದಾರೆ. ದೇಶದ ಪ್ರಧಾನಿನೇ ಆಗಿರ್ಬೋದು. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಜನ ಯಾವನ ಹೇಳ್ತಾನೆ ಅಂತ ಮಾಡೋದಲ್ಲ, ಪ್ರೂಫ್ ಇರಬೇಕು. ಅವತ್ತು ಯಾಕೆ ಅವನು ಯಾವನ ಸಂಗ್ರಾಮ್ ಸಿಂಗ್ ಹೋಗಿದ್ನಲ್ಲ, ಯಾಕಲ್ಲಿ ಬರೀಲಿಲ್ಲ ಸರ್? ನಮಗೂ ಕೇಜ್ರಿವಾಲ್ 1,500,000 ಕೋಟಿ ಲೂಟಿ ಹೊಡೆದಿದ್ದಾರೆ ಅಂತ ಹೇಳಿದ್ದಾರೆ ಯಾರೋ ಒಬ್ರು. ಅದನ್ನ ಹೇಳಲಿಕ್ಕಾಗತ್ತಾ? ನಾನು ಹೇಳೋದು ಕೇಳ್ರಿ. 25,000 ಕೋಟಿ ಲೂಟಿ ಹೊಡೆದಿದ್ದಾರೆ ಅಂತ ನಮ್ಮ ಮನೆ ಪಕ್ಕದಲ್ಲೇ ಹೇಳಿದ. ನಾನು ಹೇಳೋದು ಸಂಗ್ರಾಮ್ ಸಿಂಗ್ ಹೋಗಿ ಇವತ್ತು ಟಿವಿ ಮುಂದೆ ಹೇಳ್ತಾರಲ್ವಾ, ಯಾಕೆ ಅವತ್ತು ಪೊಲೀಸ್ ಸ್ಟೇಷನ್ ಬರೀಲಿಲ್ಲ, ಯಾವ FIR ಅಲ್ಲಿ ಯಾಕೆ ಎಂಟ್ರಿ ಮಾಡಲಿಲ್ಲ? ಮಾಡಬೇಕಿತ್ತು. ನೀನು ಅವತ್ತು ಮಾಡ್ದಲ್ಲೇ ಇವತ್ತು ಅಣ್ಣನ ಮುದ್ಕಾದ್ಮೇಲೆ ಬಂದು ಹೇಳಿದ್ರೆ, ರಿಟೈರ್ಡ್ ಆಗೋಕ್ಕಿಂತ ಮೊದಲು ಹೇಳಬೇಕಿತ್ತು. ನಾನು ಯಾಕೆ ಹೇಳ್ತೀನಿ ಅಂದರೆ, ಯಾವುದೇ ವಿಷಯಗಳನ್ನ ಹೇಳ್ಬೇಕಾದ್ರೆ ಏನು ಗೊತ್ತಾ ಮೇಡಮ್, ನನಗೆ ಇವತ್ತು ಇಷ್ಟ ಇರುತ್ತೆ, ನಾಳೆ ಇಷ್ಟ ಇರಲ್ಲ. ನಾನು DK ಶಿವಕುಮಾರ್ ಅವರನ್ನ ಸಮರ್ಥನೆ ಮಾಡ್ತಿಲ್ಲ. ಹೊರಗಡೆ ಹೇಳಬೇಕು. ಆ CD ನೋಡ್ಬೇಕಂತ ಸಾವಿರಾರು ಜನ ಸಾಯ್ತಾ ಇದ್ದಾರೆ. ಕೊಟ್ಬಿಡ್ಬೇಕು. ಈ 40 ಜನ CD ಅಪ್ಪ, ಇದು ನಂದು, ಇದು ನಾನಲ್ಲ ಅಂತ ಹೇಳಿ ಇವತ್ತು ಹಂಚಿಕೆ ಆದ್ಮೇಲೆ ಕೊಡ್ತಾರೆ ಸರ್. ಎಷ್ಟು ಬಿಜೆಪಿ JDS ಇವತ್ತು ರಾಜಣ್ಣ ಇನ್ನೂ ಒಂದು ಸುಳ್ಳು ಹೇಳ್ಬೋದು, ಆ AI ಟೆಕ್ನಾಲಜಿ ಯೂಸ್ ಮಾಡಿ ನನ್ನ ಮುಖ ಅಲ್ಲ ಅಂತ. ಏನ್ ಗೊತ್ತಾ ಮೇಡಮ್, ಏನೇನೋ ಆಗೋಗಿದೆ ಇವತ್ತು. ಗೊತ್ತಾಯ್ತಾ? ಈ ಬರ್ತಾ 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 ಹೆಂಗಾಗೋಗಿದೆ ಅಂದ್ರೆ, ಆ ಇಬ್ರು ಹಾಸನದಲ್ಲಿ ದೊಡ್ಡ ಕೆಲಸ ಮಾಡಿದೆ. ಒಂದ್ ನಿಮಿಷ ಹೇಳೋದ್ ಕೇಳ್ರಿ. ಅದನ್ನು ಮೊನ್ನೆ ನಮ್ಮ ರಾಜರಾಜೇಶ್ವರಿ ನಗರದ MLA ಏನಂದ್ರು, ದೇವೇಗೌಡರು ಫ್ಯಾಮಿಲಿಯ ರೇವಣ್ಣ ಅವ್ರ ಮಕ್ಕಳಿಗೆಲ್ಲ ಚಿತ್ರಹಿಂಸೆ ಮಾಡ್ಬಿಟ್ರು ಅಂತ. ಆದ್ರೆ ಈ ತರ ಎಲ್ಲ ಮಾತುಗಳಾಗುತ್ತೆ. ಹಳೇದಾಗ್ತಾ ಆಗ್ತಾ ಏನಾಗುತ್ತೆ, ಯಾರು ಜನಸೇವೆ ಮಾಡಲ್ಲ, ತಮ್ಮ ಸೇವೆ ಮಾಡ್ಕೊಂಡು ಅಷ್ಟೇ ಮೇಡಮ್. ಇವತ್ತು ಯಾರ್ಯಾರು ಏನೇನ್ ಮಾತಾಡ್ತಿದಾರೆ ಅಂದ್ರೆ, ತಪ್ಪು ಮಾಡಿದವನು ಇನ್ನೊಬ್ಬನಿಗೆ ಹೇಳೋದು, ನೀನ್ ತಪ್ಪು ಮಾಡ್ತಿದ್ಯಾ, ನಾನು ನಿನ್ನ ದೋಸ್ತ ಆಗಿದ್ವಿ, ಬೈಕಲ್ಲಿ ಒಟ್ಟಿಗೆ ಹೋಗಿದ್ವಿ, 20 ರೂಪಾಯಿ ಪೆಟ್ರೋಲ್ ಹಾಕೊಂಡು ಓಡಿದ್ವಿ. ಹೆಂಗಾಗಿದೆ ಅಂದ್ರೆ, ಇವತ್ತು ಮಾಡಿದ್ ಮಾತ್ರ ತಪ್ಪು, ನಾಳೆಗೆ ಇವನು ಸಂತ ಸರಿಯಾಗ್ಬಿಟ್ಟ ಇವನು. ಗಾಟ್ ಇಟ್. ನಾಗೇಂದ್ರ ಬಾಬು ಅವರು, ದಿಲೀಪ್ ಅವರು, ಅನಿಲ್ ನಾಚಪ್ಪ ಅವರು, ಶಶಿಕಾಂತ್ ಯಡಳ್ಳಿ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಒಟ್ಟಾರೆ ಒಂದು ಅರ್ಥ ಮಾಡ್ಕೊಳ್ಳಿ, ಪ್ರಜ್ಞಾವಂತ ನಾಗರಿಕರು ನೀವು ಆಯ್ಕೆ ಮಾಡಿರುವಂತಹ ಜನಪ್ರತಿನಿಧಿಗಳ ಹಣೆ ಬರ ಹಿಂಗಿದೆ. ಪ್ರಸ್ತುತ ಕಳೆದ 2 ವರ್ಷಗಳ ಅವಧಿ ಅಂದಾಗ, ಕರ್ನಾಟಕ ಕಾಂಗ್ರೆಸ್ ಅಂದಾಗ ಹಗರಣಗಳ ಕೂಪ ಆಗಿದೆ. BJP ಮತ್ತು JDS ಏನು ಹೊರತಾಗಿಲ್ಲ, ಅವರದ್ದು ಇದ್ದೇ ಹಣೆ ಬರಹ. ಆದರೆ ಪ್ರಜ್ಞಾವಂತ ನಾಗರಿಕರು ಕಡೆ ಪಕ್ಷ ಮುಂದೆ ಬರುವಂತಹ ಚುನಾವಣೆಗಳಲ್ಲಾದರೂ ಸ್ವಲ್ಪ ಎಚ್ಚರಿಕೆಯಿಂದ ಓಟನ್ನು ಹಾಕಿ, ನಿಮ್ಮ ಕ್ಷೇತ್ರ, ನಿಮ್ಮ ವ್ಯಾಪ್ತಿ ಅಂತೇನಿದೆ ಅಲ್ಲಿ ಅಭಿವೃದ್ಧಿ ಇರ್ಬೋದು. ಕಡೆ ಪಕ್ಷ ತಳಮಟ್ಟದಲ್ಲಿರುವಂತಹ ವ್ಯಕ್ತಿ ಅಭಿವೃದ್ಧಿಯನ್ನು ಕಾಣುವಂಥ ನಾಯಕ ಇದ್ದರೆ ಅಂಥವ್ನ ಆಯ್ಕೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.